ಕಾಲಚಕ್ರ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಎಂದಿನಂತೆ ಪ್ರತಿ ವಾರ ಕೂಡ ನಾವು ದ್ವಾದಶ ರಾಶಿ ಫಲಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ವಾರದ ವಿಶೇಷಗಳು ಮೊದಲಿಗೆ 14ನೇ ತಾರೀಕಿಂದ 20ನೇ ತಾರೀಕುವರೆಗೂ, ಅಂದರೆ ಸೋಮವಾರದಿಂದ ಭಾನುವಾರದವರೆಗೂ. ಸೊ ಈ ಒಂದು ವಾರದಲ್ಲಿ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತುಂಬ ವಿಶೇಷವಾದಂಥ ಒಂದು ವಾರ ಅಂತ ಹೇಳ್ತೀವಿ. ಕಾರಣ ಯಾಕೆಂತಂದರೆ ಉತ್ತರಾಯಣ ಪುಣ್ಯಕಾಲ ಅಂತ್ಯಗೊಳಿಸುತ್ತೆ 16ನೇ ತಾರೀಕು. 17ನೇ ತಾರೀಕು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭವಾಗುತ್ತೆ. ಅಂದರೆ ಕಟಕ ಮಾಸ ಸೂರ್ಯ ಪ್ರವೇಶ ಆಗ್ತಾನೆ. ತುಂಬ ವಿಶೇಷವಾದಂಥದ್ದು 6 ತಿಂಗಳ ಕಾಲ, ಅಂದರೆ ಧನುರ್ಮಾಸದ ತನಕ. ಸೊ ಇದು ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳ್ತೀವಿ. ತುಂಬ ವಿಶೇಷವಾದದ್ದು. ದಕ್ಷಿಣಾಯನ ಪುಣ್ಯಕಾಲದ ಹೆಚ್ಚು ಮಳೆ ಬೆಳೆ ಆಗುವಂಥದ್ದು. ಸೊ ಹಾಗಾಗಿ ಈ ಒಂದು ದಕ್ಷಿಣಾಯನ ಪುಣ್ಯಕಾಲದಲ್ಲಿ 17ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ಶಾಂತಿ, ಸೂರ್ಯ ನಮಸ್ಕಾರ, ವಿಶೇಷವಾಗಿ ಗಣಪತಿ ಆರಾಧನೆ ಮಾಡುವಂಥದ್ದಾಗಲಿ, ಇವೆಲ್ಲ ನೀವು ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ 6 ತಿಂಗಳವರೆಗೂ ತುಂಬ ವಿಶೇಷವಾದಂತಹ ಶುಭ ಫಲಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗೆಯೇ ಈ ವಾರ ನಿಮಗೆ ಪ್ರತಿಯೊಬ್ಬರು ಕೂಡ ತುಂಬ ವಿಶೇಷವಾಗಿ ಹೇಳುವಂಥದ್ದಾದರೆ, ಸೊ ನೀವು ಶನಿ ಜಯಂತಿ ಕೂಡ ಆ ದಿನಾನೇ ಇರುತ್ತೆ. ಶನಿ ಜಯಂತಿ ಕೂಡ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ದಿನಾನೇ 17ನೇ ತಾರೀಕು. ಸೊ ಶನಿ ಜಯಂತಿ ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಏಳೂರು ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ, ಶನಿ ದಶೆ, ಶನಿ ಭುಕ್ತಿ, ಸೊ ಈ ಥರ ಪ್ರತಿಯೊಬ್ಬರು ಕೂಡ ನೀವು ಈ ಒಂದು ಶನಿ ಜಯಂತಿ ಸಂದರ್ಭದಲ್ಲಿ ತುಂಬ ವಿಶೇಷವಾಗಿ ಶನಿ ಶಾಂತಿ ಮಾಡುವಂಥದ್ದು. ದ್ವಾದಶ ರಾಶಿಯವರು ಪ್ರತಿಯೊಬ್ಬರು ಕೂಡ ದ್ವಾದಶ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸೊ ಶನಿ ಜಯಂತಿ ದಿನ ನೀವು ಶನಿಮಾತನ ದೇವಸ್ಥಾನಕ್ಕೆ ಹೋಗಿ ನೀವು ಎಲ್ಲೆನ್ನೇ ದಾನ ಮಾಡುವಂಥದ್ದಾಗಲಿ, ಕರಿಯಳ್ಳು ಮತ್ತು ಬೆಲ್ಲ ಕೊಟ್ಟು ನೈವೇದ್ಯಕ್ಕೆ ಕೊಟ್ಟು, ತದನಂತರವಾಗಿ ಸೊ ಆ ಒಂದು ನೈವೇದ್ಯ ಕೊಟ್ಟಿರ್ತಕ್ಕಂಥ ಆ ಒಂದು ಕರಿಯಳ್ಳು ಬೆಲ್ಲವನ್ನು ನೀವು ಖಂಡಿತವಾಗ್ಲೂ ಕೂಡ ಮರಳಿ ವಾಪಸ್ ಪಡ್ಕೊಂಡು ಸೊ ಅದನ್ನು ನೀವು ಸೇವನೆ ಮಾಡೋದ್ರ ಮೂಲಕವಾಗಿ ಸೊ ನೀವೇ ಯಾವುದೇ ಥರದ ಸಮಸ್ಯೆಗಳಿದ್ರೂ ಕೂಡ ದ್ವಾದಶ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಕಾಟ ಇರುವುದಿಲ್ಲ. ಹಾಗೆಯೇ ಸೊ ಈ ಒಂದು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭದ ದಿನ 17ನೇ ತಾರೀಕು ಖಂಡಿತವಾಗ್ಲೂ ಕೂಡ ಗುರುವಾರ ಅಂತ ಹೇಳ್ತೀವಿ. ಆ ದಿನಾನೇ ಶನಿ ಜಯಂತಿ ಆಗೋದ್ರಿಂದ ಆ ದಿನ ಪ್ರತಿಯೊಬ್ಬರು ಕೂಡ ಶನಿಮಾತನ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮತ್ತು ಶನಿ ಜಯಂತಿ ಸಂದರ್ಭದಲ್ಲಿ ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರ, ಹಾಗೆಯೇ ನೀವು ಪ್ರತಿಯೊಬ್ಬರು ಕೂಡ ಎಳ್ಳೆಣ್ಣೆ ಅಭಿಷೇಕ, ನೀವು ಕೂಡ ಎಳ್ಳೆಣ್ಣೆ ಅಭಿಷೇಕವನ್ನು ತಲೆಯಿಂದ ಪಾದದವರೆಗೂ ಹಚ್ಚಿ ಸ್ನಾನ ಮಾಡೋದ್ರ ಮೂಲಕವಾಗಿ ಎಲ್ಲ ಥರದ ಶನಿ ಸಂಬಂಧವಾದ ದೋಷವನ್ನು ನಿವಾರಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಮೊದಲಿಗೆ ಈಗ ದ್ವಾದಶ ರಾಶಿ ಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಾಧಿಪತಿಯಾದ ಕುಜಗ್ರಹ ಪಂಚಮದಲ್ಲಿ ಕೇತು ಒಟ್ಟಿಗೆ, ಕೇತು ಮತ್ತು ಕುಜ ಕ್ರಾಸ್ ಆಗ್ತಕ್ಕಂಥದ್ದು ಒಂದೇ ನಕ್ಷತ್ರದಲ್ಲಿ. ಹಾಗಾಗಿ ಇವರ ತುಂಬ ವಿಶೇಷವಾಗಿ ರಾಶಿಯಾಧಿಪತಿಯಾದ ಕುಜಗ್ರಹ ಕೇತು ಒಟ್ಟಿಗೆ ಮಿಲನ. ಸೊ ಹಾಗೆ ಅಂಥ ಸಂದರ್ಭದಲ್ಲಿ ನಿಮಗಳಿಗೆ ಮೇಷರಾಶಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ಕಡೆ ಶನಿಯ ಒಂದು ಪ್ರಭಾವ ಜಾಸ್ತಿ ಇದೆ, ಶನಿ ಕಾಟ ಇದೆ, ಏಳೂರು ಶನಿ ಪ್ರಾರಂಭ ಆಗಿದೆ, ಶನಿ ಒಂದು ಕಡೆ ಬಾಧಿಸ್ತಾ ಇದ್ದಾನೆ, ಇನ್ನೊಂದು ಕಡೆ ರಾಶಿಯಾಧಿಪತಿಯಾದ ಕುಜ ಕೇತು ಒಟ್ಟಿಗೆ ಕ್ರಾಸ್ ಆದಂಥ ಸಂದರ್ಭದಲ್ಲಿ ಸೊ ಖಂಡಿತವಾಗ್ಲೂ ಕೂಡ ಅನಾಹುತ ಆಗ್ತಕ್ಕಂಥದ್ದು, ಸರ್ಜರಿ ಆಗ್ತಕ್ಕಂಥದ್ದು, ಭೂಮಿಗೆ ಸಂಬಂಧವಾಗಿ ವ್ಯಾಜ್ಯಗಳು, ಅಗ್ನಿ ಅವಘಡಗಳು ಸಂಭವಿಸ್ತಕ್ಕಂಥದ್ದು, ಹಾಗೆಯೇ ಎಲೆಕ್ಟ್ರಿಕ್ ಸಂಬಂಧವಾಗಿ ವಿದ್ಯುತ್ ಶಕ್ತಿ ಸಂಬಂಧವಾಗಿ ದೋಷವನ್ನು ಎದುರಿಸುವಂಥದ್ದು, ವಾಹನ ಅಪಘಾತಗಳು ಸಂಭವಿಸುವಂಥದ್ದು, ಹಾಗೆಯೇ ನಿಮ್ಮ ಹೆಸರಿಗಿರ್ತಕ್ಕಂಥ ಭೂಮಿಗಳು, ಮೇಷರಾಶಿಲಿ ಹುಟ್ಟಿರ್ತಕ್ಕಂಥವ್ರ ಹೆಸರಿಗಿರ್ತಕ್ಕಂಥ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅದಕ್ಕೆ ವ್ಯಾಜ್ಯ ದೋಷಕ್ಕೊಳಗಾಗುವಂಥದ್ದು, ಹಾಗೆಯೇ ಜಮೀನುಗಳಲ್ಲಿ ವ್ಯಾಜ್ಯ ದೋಷ ಉಂಟು ಮಾಡುವಂಥದ್ದು, ನಿಮಗೆ ಅನಾಹುತಲಾಗುವಂಥದ್ದು, ಸೊ ನಂಬಿಕೆ ದ್ರೋಹ ಆಗುವಂಥದ್ದು, ಮಕ್ಕಳಿಂದ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದು, ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಉಂಟು ಮಾಡುವಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಮಕ್ಕಳಿಗೆ ಕಂಟಕವನ್ನು ಉಂಟು ಮಾಡುವಂಥದ್ದು, ತಂದೆ ಮಕ್ಕಳ ನಡುವೆ ಕಿತ್ತಾಡುವಂಥದ್ದು, ಇವೆಲ್ಲ ಕೂಡ ಒಂದು ಕಡೆ ಕಾಡ್ತಾ ಇರುತ್ತೆ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಒಂದು ಕಡೆ 2ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಹಣದ ಸಮಸ್ಯೆಯನ್ನು ಪೂರೈಸ್ತಕ್ಕಂಥದ್ದಾಗಿರುತ್ತೆ. ದುಡ್ಡು ಕಾಸು ಕುಟುಂಬದಲ್ಲಿ ಏನಿವತ್ತು ಕಿರಿಕಿರಿ ಆದರೂ ಕೂಡ ಕುಟುಂಬದಲ್ಲಿ ಒಂಥರ ನೆಮ್ಮದಿಯ ವಾತಾವರಣ ಕಂಡು ಬರುತ್ತೆ, ವಾಕ್ಚಾತುರ್ಯವನ್ನು ಉಂಟು ಮಾಡುತ್ತೆ, ಮಾತಿಗೆ ಬೆಲೆ ಸಿಗುತ್ತೆ, ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ, ಹೊಸ ಪ್ರಯತ್ನಗಳೆಲ್ಲ ಕೂಡ ಸಕ್ಸಸ್ಸನ್ನು ತಂದುಕೊಡುತ್ತೆ, ಸಹೋದರ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ವಿದ್ಯಾಭ್ಯಾಸ, ಮಕ್ಕಳಿಗೆ ಸ್ವಲ್ಪ ಒಳ್ಳೆ ವಿದ್ಯೆ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಇಷ್ಟು ವರ್ಷ ಇಷ್ಟು ವಾರಗಳಲ್ಲಿ ಹೊಡೆದು ಬಡಿದು ಸ್ವಲ್ಪ ಓದಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ರು, ಅದು ಈ ವಾರ ಸರಳವಾಗಿ ಓದುವಂಥ
ಸಂದರ್ಭ. ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿ ಓದು ಮಕ್ಕಳಲ್ಲಿ ಖಂಡಿತವಾಗ್ಲೂ ಕೂಡ. ಹಾಗೆಯೇ 5ನೇ ಮನೆಯಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ಅಂದರೆ ಗರ್ಭಕೋಶಕ್ಕೆ ಸಂಬಂಧವಾಗಿ ಗರ್ಭಪಾತ ಆಗುವಂಥದ್ದು, ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಗರ್ಭಪಾತ ಆಗುವಂಥದ್ದು, ಹುಷಾರಾಗಿರ್ಬೇಕಾಗತ್ತೆ. ಹಾಗೆಯೇ 6ನೇ ಭಾವಾಧಿಪತಿಯಾಗಿ ಇನ್ನಷ್ಟು ಸಾಲ ಏರಿಸ್ಕೊಳ್ಳುವಂಥದ್ದು, ಸಾಲ ಇನ್ನಷ್ಟು ಏರಿಸ್ಕೊಳ್ಳುವಂಥ ಸಂದರ್ಭ ಈ ಒಂದು ವಾರ ಖಂಡಿತವಾಗ್ಲೂ ಮೇಷರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಸತಿಪತಿ ಅನ್ಯೋನ್ಯ ಪ್ರಾಪ್ತಿ, ಮಿತ್ರರಿಂದ ಧನಲಾಭ, ಖಂಡಿತವಾಗ್ಲೂ ಕೂಡ ಶತ್ರುಗಳು ಮಿತ್ರರಾಗುವಂಥ ಸಮಯ ಈಗ. ಅಪಮೃತ್ಯು ದೋಷಕ್ಕೊಳಗಾಗುವಂಥದ್ದು, ತಂದೆಯಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥದ್ದು, ತಂದೆ ಆಸ್ತಿಗೆ ಸ್ವಲ್ಪ ಖಂಡಿತವಾಗ್ಲೂ ಕೂಡ ನಿಮಗೇನಾದರೂ ಇಷ್ಟು ವಾರಗಳ ಅಲ್ಲಿ, ಇಷ್ಟು ತಿಂಗಳುಗಳಲ್ಲಿ, ಇಷ್ಟು ವರ್ಷಗಳಲ್ಲಿ ನೀವು ತಂದೆ ಹತ್ರ ಆಸ್ತಿ ವಿಂಗಡಣೆ ಮಾಡಿಕೊಡಿ ಅಂತ ಕೇಳಿರ್ಬೋದು. ಆದರೆ ಈ ವಾರ ನಿಮಗೆ ಸೂಕ್ಷ್ಮವಾಗಿ ಹೇಳೋದಾದರೆ ಅದ್ರ ಕಡೆ ಗಮನ ಕೊಟ್ಟು ವಿಂಗಡಣೆ ಮಾಡಿಕೊಡ್ತೀನಿ ಅಂತ ಹೇಳುವಂಥ ಖುಷಿಯ ಒಂದು ವಾತಾವರಣ ತಂದೆ ಕಡೆಯಿಂದ, ಪಿತೃರಾಜ್ಯದ ಆಸ್ತಿ ಅಂತ ನಾವೇನು ಹೇಳ್ತೀವಿ ಅದರ ಕಡೆಯಿಂದ ಸ್ವಲ್ಪ ಅನುಕೂಲ ತಂದು ಕೊಡುವಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಷ್ಟ ಸಂಭವಿಸುವಂಥದ್ದು. ನೀವು ತಾವುಗಳು ಕೆಲಸ ಏನು ಉದ್ಯೋಗ ಮಾಡ್ತಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ, ಏನು ಬಿಸ್ನೆಸ್ ಮಾಡ್ತಿದ್ದೀರಾ, ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಗೆ ಇನ್ನಷ್ಟು ಕಾಲ ಮುಂದುವರ್ಸ್ಕೊಂಡು ಹೋದರೆ ಉತ್ತಮ. ಹೊಸ ಪ್ರಯತ್ನಗಳು, ಸಾಲ ಮಾಡಿ ಬಿಸ್ನೆಸ್ ಮಾಡೋಣ, ಸಾಲ ಮಾಡಿ ಹೊಸ ಪ್ರಯತ್ನ ಮಾಡೋಣ, ಚೆನ್ನಾಗಿದೆ ವ್ಯಾಪಾರ, ಸಾಲ ಮಾಡಿ ಹಾಕೋಣ ಅಂತಂದರೆ ಕೈ ಸುಟ್ಕೊಂಡ್ಬಿಡ್ತೀರಾ. ಖಂಡಿತವಾಗ್ಲೂ ಕೂಡ ಏನು ಮಾಡ್ತಿದ್ದೀರೋ, ಎಷ್ಟು ಬಂಡವಾಳ ಹಾಕಿದಿರೋ, ಏನು ಉದ್ಯೋಗ ಎಲ್ಲಿದ್ದೀರೋ ಅಲ್ಲೇ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವ್ರು ನಂಬಿ ನೀವು ಆಮಿಷ ಕೊಟ್ಟು ಹೋಗಬಾರ್ದು. ನೀವುಂಟು, ನಿಮ್ಮ ಕೆಲಸ ಉಂಟು ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು. ಮುಂದಿನ ರಾಶಿ ವೃಷಭ ರಾಶಿ. ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ರಾಶಿಯಲ್ಲೇ ಗೋಚರಿಸ್ತಕ್ಕಂಥದ್ದು. ಕಳೆದ ವಾರನೂ ಈ ಒಂದು ವೃಷಭ ರಾಶಿಯವರಿಗೆ ಶುಭ ಫಲ ಕೊಡ್ತು. ವಾಹನ ಅನುಕೂಲಗಳು, ಧನಪ್ರಾಪ್ತಿಯನ್ನ, ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಕಂಡು ಬರ್ತಾ ಇತ್ತು. ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಈ ವಾರ ಕೂಡ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಕ್ರ ಮಾಲವಿ ಯೋಗವನ್ನು ತಂದು ಕೊಡುವಂಥದ್ದು, ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ತಗೊಳ್ಳುವಂಥ ಒಂದು ಅವಕಾಶ ಕೊಡುತ್ತೆ, ಬಟ್ಟೆಗಳು ಖರೀದಿ ಮಾಡುವಂಥ ಒಂದು ಅವಕಾಶ ಕೊಡುತ್ತೆ, ವಾಹನ ಬುಕ್ ಮಾಡುವಂಥ ಒಂದು ಅವಕಾಶ ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಪ್ರಯಾಣ ಕೂಡ ಮಾಡ್ಬೋದು. ಸುಖ ಶಾಂತಿ ನೆಮ್ಮದಿಯಿಂದ ನಗ್ನಗ್ತಾ ಜೀವನ ಸಾಗಿಸುವಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಣದ ಸಮಸ್ಯೆ ಪೂರೈಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ತಂದೆ ಕಡೆಯಿಂದ ಪಿತೃರಾಸ್ತಿ ಆಸ್ತಿ ಬರಬೇಕು ಅಂದರೆ ಈ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಕೂಡ ಆ ಒಂದು ಪಿತೃರಾಜ ಆಸ್ತಿ ಬಂದು ತಲುಪುವಂಥ ಒಂದು ಯೋಗ ಕೂಡ ಕಂಡು ಬರುತ್ತೆ. ಖಂಡಿತವಾಗ್ಲೂ ಕೂಡ ಸಹೋದರ ಅನುಕೂಲಗಳು, ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಒಳ್ಳೆ ಅನುಕೂಲ, ಒಳ್ಳೆ ಒಂದು ಪ್ರೀತಿಯ ಒಂದು ವಾತಾವರಣ ಕಂಡು ಬರ್ತಾ ಇದೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅಕ್ಕ ತಂಗಿಂದರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಸಹೋದರ ಪ್ರಾಪ್ತಿಯನ್ನು ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಅಂದರೆ ವಾಹನ ಸ್ಥಾನದಲ್ಲಿ ಸ್ವಲ್ಪ ಕುಜ ಕೇತು ಮಿಲನ ಆಗಿ ಕ್ರಾಸ್ ಆಗೋದ್ರಿಂದ ಒಂದೇ ನಕ್ಷತ್ರದಲ್ಲಿ ಖಂಡಿತವಾಗ್ಲೂ ಕೂಡ ವಾಹನ ಅನಾನುಕೂಲಗಳು, ಭೂಮಿಯಿಂದ ವ್ಯಾಜ್ಯ, ನಿಮ್ಮ ಭೂಮಿ ನಿಮ್ಮ ಹೆಸರಿಗೆ ಏನಾದರೂ ಆಸ್ತಿ ಇತ್ತು, ನಿಮ್ಮ ಹೆಸರಿಗೆ ಏನಾದರೂ ಸೈಟ್ ಇತ್ತು, ಮನೆ ಇತ್ತು ಅಂದರೆ ಅದಕ್ಕೆ ಅಕ್ಕಪಕ್ಕದವರಿಂದ ತೊಂದರೆಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಆಗುವಂಥದ್ದು, ಖಂಡಿತವಾಗ್ಲೂ ಕೂಡ ಗರ್ಭಕೋಶಕ್ಕೆ ಸಂಬಂಧವಾದಿ ಕಾಯಿಲೆ ಈ ವಾರ ಹೆಚ್ಚು ನಿಮಗೆ ಅನಾಹುತಗಳು ಆಗುವಂಥ ಸಾಧ್ಯತೆಗಳು ಉಂಟು. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಮಕ್ಕಳಿಂದ ಸಹಾಯವನ್ನು ಪಡ್ಕೋಬಹುದು. ಹೊರದೇಶದಿಂದ ಮಕ್ಕಳು ಈ ವಾರ ನಾನು ಊರಿಗೆ ಬರ್ತೀನಿ ಅಂತಕ್ಕಂಥ ಶುಭ ಗಲಹೆ ಸಮೇತವಾಗಿ ಈ ಒಂದು ವಾತಾವರಣ ಕಂಡು ಬರ್ತಾ ಇದೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಳ್ಳೆ ಆರೋಗ್ಯ ಪ್ರಾಪ್ತಿ, ಸಾಲ ಖಂಡಿತವಾಗ್ಲೂ ಕೂಡ ಪಾವತಿ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೂ ಮಿತ್ರರಿಂದ ಸ್ವಲ್ಪ ಕಿರಿಕಿರಿ, ಯಾರನ್ನು ಕೂಡ ಯಾವುದೇ ಕಾರಣಕ್ಕೂ ಸತಿಪತಿ ಕಲಹ, ಬಾಯಿಗೆ ಬೀಗ ಹಾಕಬೇಕು, ಹೆಚ್ಚು ಮಾತುಗಾರಿಕೆ ಇರಕೂಡದು. ನೀವುಗಳು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳು, ಗಂಡಾಗಲಿ ಹೆಣ್ಣಾಗಲಿ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡಸರು ಗಂಡಸರಿಂದ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಹಾಗೂ 4ನೇ ಮನೆಯಲ್ಲಿ 7ನೇ ಮನೆಯವನಾಗಿ ಕುಜ ಕೇತು ಜೊತೆ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಸ್ನೇಹ ವರ್ಗ ದೋಷ, ಸ್ನೇಹಿತರಿಂದ ಮೋಸ ವಂಚನೆಗೊಳಗಾಗುವಂಥದ್ದು, ಅವರುಗಳಿಂದ ಸ್ವಲ್ಪ ಕಳುವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಉಂಟು. ಇಷ್ಟು ವರ್ಷ ಮಿತ್ರರಾಗಿದ್ದರು, ಅವರೇ ಈ ಥರ ಮೋಸ ಮಾಡಿದ್ರ ಅಂತಕ್ಕಂಥ ವಾತಾವರಣ ಕೂಡ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಎಚ್ಚೆತ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಅಷ್ಟಮಾಧಿಪತಿ ಆದ ಗುರು ಅಷ್ಟಮಕ್ಕೆ ವೀಕ್ಷಣೆ ಇರೋದ್ರಿಂದ ಆಯುಷ್ಯ ಪ್ರಾಪ್ತಿ ಹಾಗೂ ಆರೋಗ್ಯ ಪ್ರಾಪ್ತಿ ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. 9
10ನೇ ಮನೆ ಅಧಿಪತಿಯಾದ ಶನಿ ಲಾಭದಲ್ಲಿರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕೃಷಿಗೆ ಸಂಬಂಧವಾಗಿ ಫಾರ್ಮ್ ಹೌಸ್ ಸಂಬಂಧವಾಗಿ ಖಂಡಿತವಾಗ್ಲೂ ಕೂಡ ತುಂಬ ಅನುಕೂಲಕರವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಮಾಡ್ತಕ್ಕಂಥ ಕೆಲಸ ಕಾರ್ಯ ಉದ್ಯೋಗ ಇಲ್ಲದೆ ಇರ್ತಕ್ಕಂಥವ್ರಿಗೆ ಈ ವಾರ ಖಂಡಿತವಾಗ್ಲೂ ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡಿ ಒಂದು ಒಳ್ಳೆ ಉದ್ಯೋಗ ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ. ಸೊ 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ಸೊ ದಶಮ ಸ್ಥಾನ ಬಲವಾಗಿರೋದ್ರಿಂದ ರಾಜಯೋಗ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಗುರು ವೀಕ್ಷಣೆ ಇರೋದ್ರಿಂದ ಒಳ್ಳೆ ದುಡಿಮೆ, ಒಳ್ಳೆ ಒಂದು ಅನುಕೂಲ, ಹೊಸ ಪ್ರಯತ್ನಗಳೆಲ್ಲ ಕೂಡ ಕೈಗೂಡಿ ಬರುವಂತಹ ಒಂದು ಲಕ್ಷಣ ಕಂಡು ಬರ್ತಾ ಇದೆ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಗುರುಬಲ, ಶನಿ ಬಲ, ರಾಹುಕೇತು ಬಲ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಬೆಟ್ಟದ ನೆಲ್ಲಿಬೇರು ಹಾಗೂ ಅಶ್ವತ್ಥ ಬೇರು ಎರಡೂ ಬೇರು ಒಂದೊಂದು ಇಂಚು ಸಂಗ್ರಹ ಮಾಡಿ, ಸೊ ಹಳದಿ ದಾರವನ್ನು ಸುತ್ತಿ ಅದಕ್ಕೆ ನೀವು ಸಿದ್ಧಿಸಿ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಂತಕ್ಕಂಥ ಮಂತ್ರ ಅದಕ್ಕೆ ಸಿದ್ಧಿ ಮಾಡಿ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ಒಳ್ಳೆ ರಾಜ್ಯವನ್ನು ಅನುಭವಿಸ್ತಕ್ಕಂಥದ್ದು ಮಾಲವ್ಯೋಗ. ಸೊ ಖಂಡಿತವಾಗ್ಲೂ ಕೂಡ ಬಂದು ನಿಮಗೆ ಒಳ್ಳೆ ರಾಜ್ಯವನ್ನು ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಈ ವಾರ ನಿಮಗೆ 5, 6, 3ರ ಸಂಖ್ಯೆ ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥದ್ದಾಗಿರುತ್ತೆ. ಬಿಳಿ, ಗ್ರೇ, ಹಳದಿ, ಆರೆಂಜ್ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿಯಾಧಿಪತಿಯಾದ ಬುಧಗ್ರಹ ಧನಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ಕಳೆದ ವಾರವೂ ನಿಮಗೆ ಹಣದ ಸಮಸ್ಯೆ ಮತ್ತು ಕೌಟುಂಬಿಕ ಕಲಹ ಏನು ಕಳೆದ ವಾರಗಳಿತ್ತು ಅದೆಲ್ಲ ಕೂಡ ಪೂರೈಸ್ತಕ್ಕಂಥ ವಾರವಾಗಿತ್ತು. ಈ ವಾರ ಕೂಡ ನಿಮಗೆ ಒಳ್ಳೆ ಅದೃಷ್ಟ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ವ್ಯಾಪಾರ ವಹಿವಾಟು, ಕುಟುಂಬದಲ್ಲಿ ಒಳ್ಳೆ ಶುಭಕಾರಿ ಯತ್ನಗಳು ಇದೆಲ್ಲ ಕೂಡ ನಡೆಯುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಆದರೆ ಜನ್ಮದಲ್ಲೇ ಸೂರ್ಯ, ಜನ್ಮದಲ್ಲೇ ಗುರು, ಜನ್ಮ ಗುರು ಅಂತ ಹೇಳ್ತೀವಿ. ಎಲ್ಲೋ ಒಂದು ಕಡೆ ಅನಾನುಕೂಲಗಳು, ಎಲ್ಲೋ ಒಂದು ಕಡೆ ಕಿರಿಕಿರಿ, ಎಲ್ಲೋ ಒಂದು ಕಡೆ ನಿಮಗೆ ಗೊಂದಲ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಉಂಟು. ಆದರೆ ಒಟ್ಟಾರೆಯಾಗಿ ರಾಶಿಯಾಧಿಪತಿ ಬಲವಾಗಿರೋದ್ರಿಂದ, ಶನಿ ಶುಕ್ರ ಬಲವಾಗಿರೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಈ ವಾರದಲ್ಲಿ ಹೊಸ ಪ್ರಯತ್ನಗಳೆಲ್ಲ ಕೂಡ ಕೈಗೂಡಿ ಬರುವಂಥ ಸಾಧ್ಯತೆಗಳು ಉಂಟು. ಒಳ್ಳೆ ದುಡಿಮೆ ಕೂಡ ಸಿಗುತ್ತೆ. ಸಹೋದರ ವರ್ಗದಿಂದ ದೋಷ, ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಕಿರಿಕಿರಿ, ಕಲಹ ಇವೆಲ್ಲ ಕೂಡ ಯಾರನ್ನೂ ಕೂಡ ನಂಬಲಿಕ್ಕೆ ಹೋಗಬಾರ್ದು. ಅಣ್ಣ ತಾನೆ ತಮ್ಮ ತಾನೆ ಅಂತೇಳಿ ಅಣ್ಣ ತಮ್ಮ ಅಣ್ಣ ನಂಬಕೂಡುದು. ಆ ಥರ ಒಂದು ವಾತಾವರಣ ಕಂಡು ಬರ್ತಾ ಇದೆ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಕಲಹ, 3ನೇ ವ್ಯಕ್ತಿಗಳಿಂದ ಮನೆಯಲ್ಲಿ ಜಗಳ, ಸೊ ಇದೆಲ್ಲ ಕೂಡ ಹುಷಾರಾಗಿದ್ದು ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೆಯದು ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ 4ನೇ ಮನೆ ಅಧಿಪತಿಯಾದ ಬುಧಗ್ರಹ 2ನೇ ಮನೆಯಲ್ಲಿ ವಾಹನದಿಂದ ಲಾಭ, ಗಾಡಿ ತೊಗೊಂಡು, ಆಟೋ ತೊಗೊಂಡು, ಕಾರ್ ತೊಗೊಂಡು ಏನು ಇವತ್ತು ವ್ಯಾಪಾರ ಕೆಲಸ ಮಾಡ್ತಿದ್ರೆ ಅವರಿಗೆಲ್ಲ ಕೂಡ ಒಳ್ಳೆ ಅನುಕೂಲ, ಹೆಚ್ಚು ಬಾಡಿಗೆ ಬರುವಂಥ ಸಾಧ್ಯತೆಗಳುಂಟು. ವಾಹನ ಖರೀದಿ, ಮನೆ ಕಟ್ಟೋ ಪ್ರಯತ್ನ ಮಾಡುವಂಥದ್ದು ಇವೆಲ್ಲ ಕೂಡ. ಎಲ್ಲಾದರೂ ಲೋನ್ ಕೇಳಿದರೆ ಖಂಡಿತವಾಗ್ಲೂ ಕೂಡ, ಸಾಲ ಕೇಳಿದರೆ, ಕೈ ಬದಲಾವಣೆ ಅಕ್ಕಪಕ್ಕದಲ್ಲಿ ಬ್ಯಾಂಕಲ್ಲಿ ಕೂಡ ಲೋನ್ ಕೇಳಿದರೆ ಖಂಡಿತವಾಗ್ಲೂ ಕೂಡ ಆ ಲೋನ್ ಬಂದು ಸೇರೋದಕ್ಕೆ ಒಳ್ಳೆ ಅವಕಾಶ ಈ ವಾರ ಸಿಗುತ್ತೆ ನಿಮಗೆ ಖಂಡಿತವಾಗ್ಲೂ ಕೂಡ. 5ನೇ ಮನೆ ಅಧಿಪತಿಯಾದ ಶುಕ್ರಗೆ ರವಯದಲ್ಲಿ ಮಕ್ಕಳಿಗೆ ಒಳ್ಳೆ ಖರ್ಚುಗಳು ಮಾಡ್ತೀರಾ, ಖುಷಿಯಿಂದ ಮಕ್ಕಳಿಗೆ ಖರ್ಚುಗಳು ಮಾಡ್ತೀರಾ, ಖುಷಿಯಿಂದ ಮಕ್ಕಳಿಗೆಲ್ಲ ಏನೇನು ಕೇಳ್ತಾರೋ, ಒಂದು ಗಾಡಿ ಬೇಕು ಅಂದರೆ ಈಸ್ಕೊಡ್ತೀರಾ, ಮತ್ತು ಬಟ್ಟೆಗಳು ಬೇಕು, ಈ ಥರ ಏನೇ ಬೇಕಾಗಿದ್ರೂ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಮಕ್ಕಳಿಗೆ ಒಂದು ಹೆಚ್ಚು ಖರ್ಚುಗಳು ಮಾಡುವಂಥ ಒಂದು ವಾರವಾಗಿರುತ್ತೆ. ಶುಭ ಖರ್ಚುಗಳನ್ನಾಗಿ ಅವಶ್ಯಕತೆ ಇರತಕ್ಕಂಥ ವಸ್ತುಗಳು ಸೊ ಖಂಡಿತವಾಗಲೂ ಕೂಡ ಖರೀದಿ ಮಾಡಿ ಮಕ್ಕಳಿಗೆ ಕೊಡುವಂಥ ಒಂದು ಯೋಗ ತಂದು ಕೊಡುತ್ತೆ. ಶತ್ರು ಸಂಹಾರ ಯೋಗ, ಶತ್ರು ಮಿತ್ರ ಆಗುವಂಥದ್ದು, ಶತ್ರುಗಳು ದೂರ ಮಾಡ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಅನಾರೋಗ್ಯ ಸಮಸ್ಯೆ, ಸೊ ಶಸ್ತ್ರ ಚಿಕಿತ್ಸೆಗೆ ಒಳಗಾಗುವಂಥದ್ದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಅವಾಗ 7ನೇ ಮನೆ ಗುರು ಬೀಳೋದ್ರಿಂದ, ದೃಷ್ಟಿ ಬೀಳೋದ್ರಿಂದ ಸೊ ಮದುವೆ ಆಗದೆ ಇರತಕ್ಕಂಥವ್ರಿಗೆ ಶುಭಕಾರಿ ಯತ್ನ. ಹಾಗೆಯೇ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಬಿಸ್ನೆಸ್ಸು, ಒಂದು ಒಳ್ಳೆ ಕೆಲಸ ಮಾಡಬೇಕು, ಕೆಲಸ ಸಿಗಿಲ್ಲ, ಇಷ್ಟು ವರ್ಷ, ಇಷ್ಟು ವಾರಗಳು, ಇಷ್ಟು ತಿಂಗಳು ಅಂತ ಏನು ಕಾಯ್ತಾ ಇದ್ದವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಕಾರ್ಯರೂಪಕ್ಕೆ ಬರುತ್ತೆ. ಖಂಡಿತವಾಗ್ಲೂ ಕೂಡ ಉದ್ಯೋಗ, ಕೆಲಸ ಕಾರ್ಯ, ವ್ಯಾಪಾರ ವಹಿವಾಟು ಎಲ್ಲ ಕೂಡ ಚೆನ್ನಾಗಿರುತ್ತೆ. ಪ್ರಾರಂಭ ಮಾಡಿ, ಸಾಲ ಮಾಡಿ ಕೂಡ ಪ್ರಾರಂಭ ಮಾಡಿ ಸಕ್ಸಸ್ಸನ್ನು ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಅಷ್ಟಮ ಭಾಗ್ಯಾಧಿಪತಿಯಾದ ಶನಿಗ್ರಹ ದಶಮದಲ್ಲಿ ಖಂಡಿತವಾಗ್ಲೂ ಕೂಡ ತಂದೆಯಿಂದ ಸ್ವಲ್ಪ ಅನಾನುಕೂಲ, ಕಿರಿಕಿರಿ ಇವೆಲ್ಲ ಕೂಡ ಇರುತ್ತೆ. ಮತ್ತು ಬೆವರು ಸುರಿಸಿ ದುಡಿತಾರೆ ಪಾಪ ತಂದೆ, ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ. ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿರೋದ್ರಿಂದ ತಂದೆಯ ಒಂದು ಆರೋಗ್ಯದಲ್ಲಿ ನೀವು ಖಂಡಿತವಾಗ್ಲೂ ಕೂಡ
ಸೊ ನೀವು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಒಳ್ಳೆ ದುಡಿಮೆ, ಬೆವರು ಸುರಿಸಿ ದುಡಿಯುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಲಾಭದಲ್ಲಿ ಚಂದ್ರ. ಸೊ ಖಂಡಿತವಾಗ್ಲೂ ಕೂಡ ಧನಲಾಭ, ವಿಶೇಷ ಧನಲಾಭ, ಕೌಟುಂಬಿಕ ಅನುಕೂಲ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರು ಈ ವಾರ ತುಂಬ ವಿಶೇಷವಾದಂಥ ಫಲಗಳನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ಈ ವಾರ ನೀವು ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರು ತುಳಸಿ ಬೇರು, ತುಂಬೆ ಬೇರು, ಈ ಎರಡು ಬೇರುಗಳು ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಸಿದ್ಧಿಸಿ ಓಂ ನಮೋ ನಾರಾಯಣಾಯ ನಮಃ, ಓಂ ಗುಂ ಗುರುವೇ ನಮಃ, ಓಂ ಆದಿತ್ಯಾಯ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ಅದಕ್ಕೆ ಸಿದ್ಧಿಸಿ ಪರ್ಸಲ್ಲಿ ಇಡೋರ ಮೂಲಕವಾಗಿ ನಾನಾ ಸಮಸ್ಯೆಗಳನ್ನು ನೀವು ದೂರ ಮಾಡ್ಕೋಬಹುದು. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರು ಶುಭ ಸಂಖ್ಯೆ 5, 6 ಬಣ್ಣಗಳು ಬಿಳಿ, ಗಿರೆ ಮತ್ತು ನೀಲಿ ಬಣ್ಣಗಳು ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಾಧಿಪತಿಯ ಚಂದ್ರಗ್ರಹ ಈ ವಾರದಲ್ಲಿ 14, 15ನೇ ತಾರೀಕು ಅಷ್ಟಮದಲ್ಲಿ ಗೋಚರಿಸ್ತಕ್ಕಂಥದ್ದು. 14, 15ನೇ ತಾರೀಕು ಚಂದ್ರಾಷ್ಟಮ ದೋಷ, ಕಲಹ, ಮಾನಸಿಕ ದೈಹಿಕ ಹಿಂಸೆಗಳು, ಪ್ರಯಾಣ ನಿಷಿದ್ಧ, ಪ್ರಯಾಣ ಮಾಡಬಾರದು. 14, 15ನೇ ತಾರೀಕು ಪ್ರಯಾಣ ಮಾಡಬಾರದು, ಅವಾಯ್ಡ್ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಕೂಡ ಹೊಸ ಪ್ರಯತ್ನಗಳು ಈ 14, 15ನೇ ತಾರೀಕು ಬಿಟ್ಟು ಸೊ 16ನೇ ತಾರೀಕದ ನಂತರ ಈ ವಾರ ಅಂತ್ಯದಲ್ಲಿ ಸೊ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಒಟ್ಟಾರೆಯಾಗಿ ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಈ ವಾರ ಪ್ರಥಮ ಬಾರಿಗೆ 14, 15ನೇ ತಾರೀಕು ಚಂದ್ರಾಷ್ಟಮ ಇರೋದ್ರಿಂದ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು, ಮಾನಸಿಕ ದೈಹಿಕ ಹಿಂಸೆಗಳು ಕೊಡ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ಹುಷಾರಾಗಿರಿ. ಅಮ್ಮನವ್ರನ್ನ ನೆನಪಿಸ್ಕೊಂಡು ಶಾಂತಿ ಪರಿಹಾರ ಮಾಡ್ಕೋಬೇಕಾಗತ್ತೆ. 14, 15ನೇ ತಾರೀಕು. ಎರಡರಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು, ಕೌಟುಂಬಿಕ ಕಲಹ, ಕುಟುಂಬದಲ್ಲಿ ಅಶಾಂತಿ, ಕುಟುಂಬದಲ್ಲಿ ದುಃಖದ ವಾತಾವರಣ ಕಂಡು ಬರುವಂಥ ಒಂದು ವಾರ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಎಚ್ಚೆತ್ಕೋಬೇಕು. ಖಂಡಿತವಾಗ್ಲೂ ಕೂಡ ಹಣದ ಸಮಸ್ಯೆ, ಸೊ ಹೊಲಿಗೆ ಹಾಕುವಂಥದ್ದು, ಕೈಕಾಲು ಪೆಟ್ಟು ಬೀಳುವಂಥ ಒಂದು ವಾರವಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಕಿರಿಕಿರಿ ಇದೆಲ್ಲ ಕೂಡ ಹುಷಾರಾಗಿದ್ದು ಈ ವಾರ ನೀವು ಅಮ್ಮನವ್ರ ಮೊರೆ ಹೋಗಿ ದೂರ ಮಾಡ್ಕೋಬೇಕಾಗತ್ತೆ. ಸಹೋದರರಿಂದ ಸ್ವಲ್ಪ ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ಖಂಡಿತವಾಗ್ಲೂ ಸಹೋದರ ಅನುಕೂಲಗಳು ಮತ್ತೆ ತಾಯಿಯ ಕಡೆಯಿಂದ ಏನಾದ್ರು ಅನುಕೂಲ, ಏನಾದ್ರು ಪ್ರಯತ್ನ ಪಟ್ಟರೆ ತಾಯಿಯ ಒಂದು ಆಸ್ತಿ ವಿಚಾರ ಆಗಿರ್ಬೋದು, ತಾಯಿ ಕಡೆಯಿಂದ ನೀವು ಏನಾದ್ರು ಅನುಕೂಲ, ತಾಯಿನ ಕೇಳೋಣ, ನಾವು ಏನಾದ್ರು ಹೊಸ ಪ್ರಯತ್ನಗಳು ಮಾಡಬೇಕು, ಅದಕ್ಕೆ ಅನುಕೂಲ ಆಗುತ್ತೋ ಇಲ್ವೋ ಅಂತಕ್ಕಂಥ ವಾತಾವರಣ ಇಲ್ಲಿವರೆಗಿತ್ತು. ಆದರೆ ಈ ವಾರ ನೀವು ತಾಯಿಯ ಕಡೆಯಿಂದ ಹೆಚ್ಚು ಅನುಕೂಲ ನಿರೀಕ್ಷೆ ಮಾಡ್ಬೋದು. ವಾಹನ ಅನುಕೂಲ, ಗೃಹಾರಂಭ, ಗೃಹ ಪ್ರವೇಶ ಇದೆಲ್ಲ ಕೂಡ ಮಾಡ್ಲಿಕ್ಕೆ ಒಂದು ಅವಕಾಶ, ಪ್ರಯತ್ನ ಅಂದರೆ ಮುಂದಿನ ತಿಂಗಳು ಅಂದರೆ ಶ್ರಾವಣ ಮಾಸದಲ್ಲೆಲ್ಲ ಮಾಡೋಣ ಅಂತೇಳಿ ಒಂದು ಕೂಡಿ ಮನೆಯವರು ಅವರೆಲ್ಲ ಕೂಡಿ ಕೂಡ ಮಾತಾಡುವಂಥ ಒಂದು ಅವಕಾಶಗಳು ಕಲ್ಪಿಸ್ಕೊಡ್ತಾನೆ ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಅನಾನುಕೂಲ, ಕಿರಿಕಿರಿ, ಇವರಿಗಲ್ಲದೆ ಕುಟುಂಬದಲ್ಲಿ ಮೊದಲೇ ಹೇಳಿದ್ದೀವಿ ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಅಂತೇಳಿ, ಇವರ ಮಕ್ಕಳಿಗೆ ಕೂಡ ಅನಾಹುತ ಆಗುವಂಥದ್ದು, ಮೃತ್ಯು ಅಪಮೃತ್ಯು ದೋಷಕ್ಕೆ ಒಳಗಾಗುವಂಥದ್ದು, ಕಟಕ ರಾಶಿ ಹುಟ್ಟಿರ್ತಕ್ಕಂಥ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವಂಥದ್ದಾಗಿರುತ್ತೆ. ಸಾಲ ಏರ್ಸ್ಕೋಬೇಕಾಗತ್ತೆ, ಸಾಲ ಏರುತ್ತೆ, ವೈರಿತ್ವ ಹೆಚ್ಚಾಗುತ್ತೆ, ನಿಮ್ಮ ಮೇಲೆ ದ್ವೇಷ ಸಾಧಿಸ್ಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಎಚ್ಚೆತ್ಕೊಳ್ಳಿ. ಆಡಂಬರ ಖರ್ಚುಗಳನ್ನು ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಮಿತ್ರರಿಂದ ಸ್ವಲ್ಪ ಎಚ್ಚೆತ್ಕೋಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರನ್ನ ನಂಬಾರದು, ಅವ್ರ ಹಿಂದೆ ಹೋಗಬಾರ್ದು, ಅವ್ರು ಹೇಳಿದ್ದೆಲ್ಲ ಕೇಳಬಾರ್ದು. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಮಿತ್ರನಿಂದ ಸ್ವಲ್ಪ ಮೋಸ ವಂಚನೆಗೊಳಗಾಗುವಂಥದ್ದಾಗಿರುತ್ತೆ. ರಾಹು 8ನೇ ಮನೆಯಲ್ಲಿ, ಚಂದ್ರ 8ನೇ ಮನೆಯಲ್ಲಿ, ಸೊ ಕೇರ್ಫುಲ್. ಸೊ ರಾಹು ಜೊತೆಯಲ್ಲಿ ಚಂದ್ರ ಸೇರೋದ್ರಿಂದ ಮಾನಸಿಕ ಹಿಂಸೆಗಳು, ಸೊ ಊರು ಬಿಡೋದು, ಮನೆ ಬಿಡೋದು ಇವೆಲ್ಲ ಕೂಡ ಇರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಎಚ್ಚೆತ್ಕೊಳ್ಳಿ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ, ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯ, ಇಂಟರ್ವ್ಯೂ ಅಟೆಂಡ್ ಮಾಡುವಂಥದ್ದು, ಒಂದು ಒಳ್ಳೆ ವ್ಯಾಪಾರ ಶುರು ಮಾಡುವಂಥದ್ದು, ಒಂದು ಒಳ್ಳೆ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು ಈ ವಾರದ ಅಂತ್ಯದಲ್ಲಿ ಇದೆಲ್ಲ ಕೂಡ ಕೈಗೂಡಿ ಬರುವಂಥ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಚಂದ್ರ 9, 10ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸೊ ಬೇವಿನ ಬೇರು, ಗುಲಗಂಜಿ ಬೇರು, ಈ ಬೇವಿನ ಬೇರು ಮತ್ತು ಗುಲಗಂಜಿ ಬೇರನ್ನ ಖಂಡಿತವಾಗ್ಲೂ ಕೂಡ ಸೊ ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಸೊ ಸಿದ್ಧಿಸಿ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಒಂದು ಮಂತ್ರ,
ಓಂ ಮೀನಾಕ್ಷಿ ದೇವಿ ಅಸ್ಮಿನ್ ನಮಃ ಅಂತಕ್ಕಂಥ ಮಂತ್ರ, ಈ 2 ಮಂತ್ರಗಳು ಕೂಡ ಪಠನೆ ಮಾಡಿ ತದನಂತರವಾಗಿ ಸೊ ಆ ಒಂದು ಬೇರುಗಳನ್ನು ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ, ವ್ಯಾಪಾರ ಸ್ಥಳಗಳಲ್ಲಿ ಇಡೋದ್ರ ಮೂಲಕವಾಗಿ, ನಿಮ್ಮ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಖಂಡಿತವಾಗ್ಲೂ ಕೂಡ ಅನುಕೂಲಕರವಾದ ಒಂದು ಯೋಗವನ್ನು ಅನುಭವಿಸ್ಬೋದು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ 5, 6ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ನೀವು ಸೊ ಹಳದಿ, ಗ್ರೇ, ಬಿಳಿ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಸಿಂಹ ರಾಶಿ. ರಾಶಿಯಾಧಿಪತ್ಯವಾದ ಸೂರ್ಯಗ್ರಹ ಏಕಾದಶ ಭಾವದಲ್ಲಿ ಲಾಭದಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರ ಇದು. ಗುರುಬಲ ಹಾಗೂ ರಾಶಿಯಲ್ಲೇ ಕುಜ ಮತ್ತು ಕೇತು ಮಿಲನ ಒಳ್ಳೆಯದಲ್ಲ. ತಲೆಗೆ ಪೆಟ್ಟು ಬೀಳುವಂಥದ್ದು, ತಲೆನೋವು, ಒಂಟಿ ತಲೆನೋವು ಕಾಡುವಂಥದ್ದು, ನಂತರ ಕಿರಿಕಿರಿಯ ಒಂದು ವಾತಾವರಣ ಕಂಡು ಬರುವಂಥದ್ದು. ಮಾತೃ ಪಿತೃ ಕಂಟಕ ದೋಷ 4, 9ನೇ ಮನೆ ಅಧಿಪತಿಯಾದ ಕುಜಗ್ರಹ ರಾಶಿಯಲ್ಲೇ ಗೋಚರಿಸ್ತಕ್ಕಂಥದ್ದು. ಮಾತೃ ಪಿತೃ ಕಂಟಕ ದೋಷವನ್ನು ಎದುರಿಸುವಂಥ ಒಂದು ವಾರವಾಗಿರುತ್ತೆ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಕಾರಕ ಗ್ರಹ ಸೂರ್ಯಗ್ರಹ ಲಾಭದಲ್ಲಿ ಇರೋದ್ರಿಂದ, ಗುರು ಜೊತೆಯಲ್ಲಿ ಇರೋದ್ರಿಂದ ಆ ಒಂದು ಸಂಕಷ್ಟಕ್ಕೆ ಮದ್ದು. ಸೊ ಖಂಡಿತವಾಗ್ಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೆ ಔಷಧಿ, ಒಳ್ಳೆ ಡಾಕ್ಟ್ರು ಮೊರೆ ಹೋದಾಗ ಔಷಧಿ ಕೂಡ, ಟ್ರೀಟ್ಮೆಂಟ್ ಕೂಡ ಸಿಗುವಂಥ ಒಂದು ಯೋಗ ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಧನಾಧಿಪತಿಯಾಗಿ ವ್ಯಯದಲ್ಲಿ ಹಣ ಖರ್ಚು, ಕುಟುಂಬದಲ್ಲಿ ಶುಭ ಖರ್ಚುಗಳ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಬಟ್ಟೆ ಖರೀದಿ ಮಾಡೋದು, ವಾಹನ ಖರೀದಿ ಮಾಡೋದಕ್ಕೆ, ಬೇರೆ ಬೇರೆ ವಸ್ತುಗಳು ಖರೀದಿ ಮಾಡೋದಕ್ಕೆ, ದಿನಸಿ ಖರೀದಿ ಮಾಡೋದಕ್ಕೆ ಇಡೀ ಸ್ಟೋರ್ ರೂಮ್ ತುಂಬಿಡುತ್ತೆ ಈ ವಾರ. ಖಂಡಿತವಾಗ್ಲೂ ಕೂಡ ಅಂಥ ಒಂದು ವಾರವಾಗಿರುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ 3ನೇ ಮನೆ ಅಧಿಪತಿ ಸಹೋದರ ಅನುಕೂಲಗಳು ತಂದು ಕೊಡುವಂಥದ್ದು, ಸಹೋದರನಿಂದ ಜೀವನ ಪ್ರಾಪ್ತಿ, ಸಹೋದರನ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಮಾಡೋಣ ಅಂತಕ್ಕಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ 4ನೇ ಮನೆ ಅಧಿಪತಿಯಾದ ಕುಜಗ್ರಹ ರಾಶಿಯಲ್ಲಿ ಕೇತು ಹೊತ್ತಿಗೆ ವಾಹನ ಅನಾನುಕೂಲಗಳು, ವಾಹನ ಕಂಟಕಗಳು, ವಾಹನ ಕಳವಾಗ್ತಕ್ಕಂಥದ್ದು, ಪ್ರಾಣಿಗಳಿಂದ ದೋಷಕ್ಕೆ ಒಳಗಾಗುವಂಥದ್ದು. ಎಲ್ಲೋ ಹೋಗ್ತಾ ಇದೆ, ರಸ್ತೆಯಲ್ಲಿ ಓಡಾಡ್ತೀರಾ, ರಸ್ತೆ ಬದಿಯಲ್ಲಿ ಏನೋ ನಾಯಿ ಬಂತು, ಏನೋ ಹಸು ಬಂತು ಅಂತೇಳಿ ಪ್ರಾಣಿಗಳಿಂದ ನಿಮಗೆ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಉಂಟು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮಕ್ಕಳಿಂದ ಹೆಚ್ಚು ಅನುಕೂಲ ತಂದುಕೊಡುವಂಥದ್ದು, ಮಕ್ಕಳು ಒಳ್ಳೆಯ ಒಂದು ವಾತಾವರಣ ಕಂಡು ಬರ್ತಾ ಇದೆ, ಮಕ್ಕಳಿಂದ ಸ್ವಲ್ಪ ಖುಷಿಯಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ವಿದೇಶ ಪ್ರಯಾಣಕ್ಕೆ ಒಂದು ಒಳ್ಳೆಯ ಒಂದು ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. 6 ಮತ್ತು 7ನೇ ಮನೆ ಅಧಿಪತಿಯಾದ ಶನಿಗ್ರಹ ಅಷ್ಟಮದಲ್ಲಿ. ಸೊ ಅಷ್ಟಮ ಶನಿ ಪ್ರಭಾವ ಹೆಚ್ಚಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಅಷ್ಟಮ ಶನಿ ಖಂಡಿತವಾಗ್ಲೂ ಈ ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ ವಾಹನ ಚಾಲನೆ ಮಾಡುವಾಗ, ರಾತ್ರಿ ದೂರದ ಪ್ರಯಾಣ ಮಾಡುವಾಗ ಖಂಡಿತವಾಗ್ಲೂ ಕೂಡ ಎಚ್ಚೆತ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರು. ವಾಹನ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಜಲಕಂಟಕ, ನೀರಲ್ಲಿ ಅಪಾಯ ಕಾದಿರ ಇದೆ ಖಂಡಿತವಾಗ್ಲೂ ಕೂಡ. ನೀರಲ್ಲಿ ಅಪಾಯ ಕಾದಿದೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 16 ಮತ್ತು 17ನೇ ತಾರೀಕು ಖಂಡಿತವಾಗ್ಲೂ ಚಂದ್ರಾಷ್ಟಮ. ಸಿಂಹರಾಶಿ ಹುಟ್ಟಿರ್ತಕ್ಕಂಥ ನೋಡಿ 16, 17ನೇ ತಾರೀಕು ಚಂದ್ರಾಷ್ಟಮ. ಮಾನಸಿಕ ದೈಹಿಕ ಹಿಂಸೆಗಳು, ಹೊಸ ಪ್ರಯತ್ನಗಳು ಅವಾಯ್ಡ್ ಮಾಡಬೇಕಾಗತ್ತೆ. ಪ್ರಯಾಣ ಅವಾಯ್ಡ್ ಮಾಡಬೇಕಾಗತ್ತೆ. ಹೆಚ್ಚು ಬಂಡವಾಳ ಹಾಕಿ ಏನಾದರೂ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. 16, 17ನೇ ತಾರೀಕು ಚಂದ್ರಾಷ್ಟಮ ಇರೋದರಿಂದ ಮಾನಸಿಕ ದೈಹಿಕ ಹಿಂಸೆಗಳನ್ನ ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಹುಷಾರು. ಆದರೆ 18, 19ನೇ ತಾರೀಕು ಒಳ್ಳೆಯ ಒಂದು ವಾತಾವರಣ ಕಂಡು ಬರ್ತಾ ಇದೆ. ತಂದೆಯಿಂದ ಅನುಕೂಲ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಅನುಕೂಲ, ಪ್ರಮೋಷನ್ ಸಿಗುವಂಥ ಒಂದು ವಾರವಾಗಿರುತ್ತೆ. ಸರ್ಕಾರಿ ನೌಕರಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಈ ವಾರ ತುಂಬ ವಿಶೇಷ ಸ್ಥಾನಮಾನ ಸಿಗುವಂಥ ಒಂದು ವಾರವಾಗಿರುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ಈ ವಾರ ನಿಮಗೆ ಹೊಸ ಪ್ರಯತ್ನಗಳೆಲ್ಲ ಕೈಗೂಡಿ ಬರುವಂಥ ಒಂದು ವಾರವಾಗಿರುತ್ತೆ. ಸರ್ಕಾರಿ ಸೌಲಭ್ಯಗಳು ಸಿಗುವಂಥ ಒಂದು ವಾರವಾಗಿರುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಬಿಳಿ ಎಕ್ಕದ ಬೇರು, ಗರಿಕೆ, ಬಿಳಿ ಎಕ್ಕದ ಬೇರು, ಗರಿಕೆ ಸೊ ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಓಂ ಭಾಸ್ಕರಾಯ ನಮಃ, ಓಂ ಸೂರ್ಯ ನಮಃ, ಓಂ ಆದಿತ್ಯ ನಮಃ ಅಂತಕ್ಕಂಥ ಮಂತ್ರ, ಓಂ ಕೇತುವೆ ನಮಃ ಅಂತಕ್ಕಂಥ ಮಂತ್ರ, ಅಥವಾ ಓಂ ಗಂ ಗಣಪತಿಯ ನಮಃ ಅಂತಕ್ಕಂಥ ಮಂತ್ರ ಸಿದ್ಧಿಸಿ ಪರ್ಸಲಿಡಿ. ಒಂದು ವಾರ ನಿಮಗೆ ಯಾವುದೇ ತರಹದ ಅನಾಹುತಗಳಿಂದ ನೀವು
ದೂರ ಆಗಬಹುದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 3, 1, 9 ಸಂಖ್ಯೆ, 1 ಸಂಖ್ಯೆ ಒಳ್ಳೆ ಅನುಕೂಲಕರವಾದ ಒಂದು ಸಂಖ್ಯೆಗಳು. ಸೊ ನಿಮಗೆ ಈ ವಾರ ಹಳದಿ, ಪಿಂಕ್, ಯೆಲ್ಲೋ, ಕ್ರೀಮ್, ರೆಡ್ ಈ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಾಧಿಪತಿ ಆದ ಬುಧಗ್ರಹ ಲಾಭದಲ್ಲಿರ್ತಕ್ಕಂಥದ್ದು. ರವಿ ಲಾಭದಲ್ಲಿ ದಶಮದಲ್ಲಿ ಗೋಚರಿಸ್ತಕ್ಕಂಥದ್ದು. ಶನಿಯ ಒಂದು ದೃಷ್ಟಿ ನಿಮ್ಮ ರಾಶಿ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಸೊ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಸತಿಪತಿ ಕಲಹ, ಸ್ನೇಹ ವರ್ಗದಿಂದ ಸ್ವಲ್ಪ ತೊಂದರೆ ಉಂಟು ಮಾಡುವಂಥದ್ದು. ಅವ್ರು ಇರ್ತಕ್ಕಂಥ ತಪ್ಪುಗಳೆಲ್ಲ ನಿಮ್ಮ ಮೇಲೆ ಅಪವಾದ ವಹಿಸಿ ನಿಮಗೆ ಶಿಕ್ಷೆ ಕೊಡುವಂಥದ್ದು. ಹಾಗೂ ವ್ಯಯದಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು, ವ್ಯಯದಲ್ಲಿರ್ತಕ್ಕಂಥ ಕುಜ ಕೇತು ಅನಾವಶ್ಯಕ ಖರ್ಚುಗಳು, ಕಟ್ಟಿಟ್ಟ ಬತ್ತಿ, ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ ಬರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥ ಸ್ವಲ್ಪ ಹುಷಾರಾಗಿರಬೇಕು. ಒಟ್ಟಾರೆಯಾಗಿ ಧನ ಭಾಗ್ಯಾಧಿಪತಿ ಆದ ಶುಕ್ರ ಭಾಗ್ಯದಲ್ಲಿರ್ತಕ್ಕಂಥದ್ದು. ಈ ವಾರ ನಿಮಗೆ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಇಷ್ಟು ವಾರ ಸ್ವಲ್ಪ ಅಲ್ಲಿ ಬರದೇ ಇರತಕ್ಕಂಥ ಹಣ ಈ ವಾರ ಬಂದು ತಲುಪುತ್ತೆ. ಸ್ವಲ್ಪ ಒತ್ತಾಯಿಸಿ ಫೋರ್ಸ್ ಮಾಡಿ ಕೇಳಿದರೆ ಸೊ ಆ ಒಂದು ಹಣ ಬಂದು ತಲುಪುವಂಥ ಒಂದು ಅವಕಾಶಗಳು ಖಂಡಿತವಾಗ್ಲೂ ಈ ವಾರ ನಿಮಗೆ ಕಲ್ಪಿಸಿಕೊಡುತ್ತೆ. ಸೊ ಶುಕ್ರಗ್ರಹ ವಿಶೇಷ ಧನಲಾಭಗಳು, ಕುಟುಂಬದಲ್ಲಿ ಒಳ್ಳೆಯ ಶುಭ ವಾತಾವರಣಗಳು, ಶುಭ ಕಾರ್ಯತ್ನಗಳು, ಪ್ರಯಾಣ ಮಾಡುವಂಥದ್ದು, ಒಗ್ಗಟ್ಟಾಗಿ ಪ್ರಯಾಣ ಮಾಡುವಂತಹ ಒಂದು ಅವಕಾಶ ಕೂಡ ಕಲ್ಪಿಸ್ಕೊಡ್ತಾನೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸಹೋದರ ಕಲಹ, ಸಹೋದರ ಸಹಾಯ, ಕೀರ್ತಿ, ಸಂಪತ್ತು ಎಲ್ಲ ದೂರವಾಗುತ್ತೆ ಖಂಡಿತವಾಗ್ಲೂ ಕೂಡ. ಸಹೋದರ ಕಲಹ, ಒಡವೆಗಳು ಕಲವಾಗ್ತಕ್ಕಂಥದ್ದು, ದುಷ್ಪರಿಣಾಮ ಬೀರುವಂಥದ್ದು. ಆದರೆ ಒಟ್ಟಾರೆಯಾಗಿ ಇಷ್ಟೆಲ್ಲ ದೋಷಗಳಿದ್ರು ಕೂಡ, ಇಷ್ಟೆಲ್ಲ ತೊಂದರೆಗಳು ಅನುಭವಿಸಿದ್ರು ಸಹ ತಾಯಿ ಕಡೆಯಿಂದ ಸ್ವಲ್ಪ ಅನುಕೂಲ, ತಂದೆ ಕಡೆಯಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. 5, 6ನೇ ಮನೆ ಅಧಿಪತಿಯಾದ ಶನಿಗ್ರಹ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಅಶಾಂತಿ ಮತ್ತು ಅನಾರೋಗ್ಯ ಸಮಸ್ಯೆ, ಸಾಲದ ಸಮಸ್ಯೆ, ಸೊ ಇದೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗ್ಲೂ ಕೂಡ 18, 19ನೇ ತಾರೀಕು, 18 ಮತ್ತು 19ನೇ ತಾರೀಕು ಚಂದ್ರಾಷ್ಟಮ. ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಮಾನಸಿಕ ದೈಹಿಕ ಹಿಂಸೆಗಳನ್ನ ಉಂಟು ಮಾಡ್ತಕ್ಕಂಥದ್ದು, ಪ್ರಯಾಣ ಅವಾಯ್ಡ್ ಮಾಡಬೇಕಾಗತ್ತೆ. ಹೊಸ ಪ್ರಯತ್ನಗಳು, ಯಾವುದೇ ತರಹದ ಪ್ರಯತ್ನಗಳು ಮಾಡಬಾರ್ದು, ಇದ್ದಂಗೆ ಮಾಡಬೇಕಾಗತ್ತೆ. 18, 19ನೇ ತಾರೀಕು ಪ್ರಯಾಣ ಮಾಡದೆ ಸೊ ವಾಹನಗಳ ಅಪಘಾತ ಸಂಭವಿಸುವಂಥದ್ದು, ಕಲವಾಗ್ತಕ್ಕಂಥದ್ದು, ಮಾನಸಿಕ ದೈಹಿಕ ಸಮಸ್ಯೆ ಉಂಟು ಮಾಡುವಂಥದ್ದು. ಸ್ವಲ್ಪ ಆ ದಿನ ತುಂಬ ಹುಷಾರಾಗಿರೋದು ತುಂಬ ಅಂದರೆ ತುಂಬ ಒಳ್ಳೆಯದು. 18, 19ನೇ ತಾರೀಕು ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಭಾಗ್ಯದಲ್ಲಿ ಶುಕ್ರ ಬಲವಾಗಿ ಮಹಾಲಕ್ಷ್ಮಿ ಯೋಗವನ್ನು, ಲಕ್ಷ್ಮಿ ಕಟಾಕ್ಷವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ದಿಢೀರ್ ಧನ ಲಾಭಗಳು, ದಿಢೀರ್ ಅದೃಷ್ಟಗಳು, ಲಾಟ್ರಿ ಯೋಗ ಅಂತ ಹೇಳ್ತಕ್ಕಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿಗಳಿಗೆ ಒಳ್ಳೆ ಪ್ರಮೋಷನ್ ಸಿಗುವಂಥದ್ದು, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಸೊ ಒಳ್ಳೆ ಪ್ರಮೋಷನ್ ಸಿಗುವಂಥದ್ದು, ಒಂದು ಉನ್ನತ ಸ್ಥಾನ, ಉನ್ನತ ಕಾಯ್ದೆಯನ್ನು ಸೊ ಖಂಡಿತವಾಗಲೂ ಕೂಡ ಪಡ್ಕೊಳ್ಳುವಂಥ ಒಂದು ಯೋಗವಿರುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹೆಚ್ಚು ಲಾಭಗಳು, ವ್ಯಾಪಾರ ವಹಿವಾಟಲ್ಲಿ ಹೆಚ್ಚು ಲಾಭ ದೊರೆಯುವಂಥದ್ದು. ಇಷ್ಟೆಲ್ಲ ಬಂದರೂ ಕೂಡ ವಾರದ ಅಂತ್ಯದಲ್ಲಿ ಎಲ್ಲ ಕಳ್ಕೊಳ್ಳುವಂಥ ಒಂದು ಅವಕಾಶಗಳು ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗ್ಲೂ ಕೂಡ ತುಳಸಿ ಬೇರು, ಬೆಟ್ಟದ ನೆಲ್ಲಿ ಬೇರು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಸೊ ಪರ್ಸಲ್ಲಿ ಸೊ ನೀವುಗಳು ಪ್ರತಿಯೊಬ್ಬರು ಕೂಡ ಓಂ ಬುಧಾಯ ನಮಃ ಅಥವಾ ಓಂ ಮೀನಾಕ್ಷಿ ದೇವಿಯೇ ನಮಃ ಅಂತಕ್ಕಂಥ ಮಂತ್ರ ಸಿದ್ಧಿ ಮಾಡಿ ಆ ಬೇರುಗಳು ನೀವು ವೃಕ್ಷ ಪರಿಹಾರ ಅಂತ ನಾವೇನು ಹೇಳ್ತೀವಿ ಪರ್ಸಲ್ಲಿ ಇಡುವಂಥದ್ದು ತುಂಬ ತುಂಬ ಒಳ್ಳೆಯದು. ದೇವ್ರ ಮನೆ ಇಡುವಂಥದ್ದು ಒಳ್ಳೆಯದು. ನಿಮ್ಮ ವ್ಯಾಪಾರ ವಹಿವಾಟು ಸ್ಥಳಗಳಲ್ಲಿ ಇಡುವಂಥದ್ದು ಒಳ್ಳೆಯದು ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಸೊ ಖಂಡಿತವಾಗ್ಲೂ ಕೂಡ 5, 6, 2 ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. 1 ಕೂಡ ಅದೃಷ್ಟ ತಂದುಕೊಡುವಂಥ ಒಂದು ಸಂಖ್ಯೆ ಇರುತ್ತೆ. ಸೊ ಬಿಳಿ, ಕ್ರೀಮ್, ಗ್ರೇ ಮತ್ತು ನೀಲಿ ಬಣ್ಣಗಳು ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಾಧಿಪತಿಯಾದ ಶುಕ್ರಗ್ರಹ ಬಲವಾಗಿರ್ತಕ್ಕಂಥದ್ದು, ಅಷ್ಟಮದಲ್ಲಿ ಕ್ಷೇತ್ರದಲ್ಲಿ ಗೋಚರಿಸ್ತಕ್ಕಂಥದ್ದು. ಗುರುಬಲ, ಗುರು ದೃಷ್ಟಿ, ಕೋಟಿ ಪಾಪ ನಾಸ್ತಿ. ಗೋಚಾರ ಫಲಗಳು ತುಂಬಿ ತುಳುಕ್ತಾ ಇದೆ. ಶನಿ ಬಲ, ಗುರುಬಲ, ರಾಹುಕೇತು ಬಲ ಮತ್ತು ರವಿಯ ಬಲ ಕೂಡ
ಖಂಡಿತವಾಗ್ಲೂ ಕೂಡ ಬುಧನೂ ಬಲವಾಗಿದ್ದಾನೆ. ಈ ವಾರ ನಿಮಗೆ ಒಳ್ಳೆ ಅನುಕೂಲಕರವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಇಡೀ ವಾರ ಪೂರ್ತಿ ನಿಮಗೆ ಶುಭ ಕಾರ್ಯಗಳ ಯತ್ನ, ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳೆಲ್ಲ ಕೂಡ ಚೆನ್ನಾಗಿರುತ್ತೆ, ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಧನ ಸಪ್ತಮಾಧಿಪತಿ ಆದ ಕುಜಗ್ರಹ ಬಲವಾಗಿರೋದರಿಂದ ನಾಗಯೋಗ, ಆರ್ಮಿ ಮತ್ತು ಪೊಲೀಸ್ ಉದ್ಯಮಿ, ಡಾಕ್ಟರ್ಗಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸ ಪ್ರಯತ್ನ ಏನೇ ಮಾಡಿ ಸಕ್ಸಸ್ ಆಗುತ್ತೆ. ಭೂ ಖರೀದಿ, ವಾಹನ ಖರೀದಿ ಮಾಡುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಅದರ ಮೈಲ್ ಸರ್ಜರಿ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತೃತೀಯ ಷಷ್ಠಮಾಧಿಪತಿಯಾದ ಗುರು ಭಾಗ್ಯದಲ್ಲಿ ಗುರುಬಲ ರಾಶಿ ಮೇಲೆ ದೃಷ್ಟಿ ಬೀರೋದ್ರಿಂದ ಖಂಡಿತವಾಗಲೂ ಕೂಡ ಹೊಸ ಪ್ರಯತ್ನಗಳೆಲ್ಲ ಕೂಡ ಕೈಗೂಡಿ ಬರುತ್ತೆ. ವ್ಯಾಪಾರ ನೆಕ್ಸ್ಟ್ ಲೆವೆಲಲ್ಲಿ ಹೋಗುವಂಥ ಸಾಧ್ಯವಾಗಿ ಖಂಡಿತವಾಗ್ಲೂ ಕೂಡ ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆಗಳೆಲ್ಲ ಕೂಡ ಚೆನ್ನಾಗಿರುತ್ತೆ. ಒಡವೆಗಳು ಮನೆ ಬಂದು ತಲುಪುವಂಥದ್ದು, ಒಡವೆಗಳು ಸೇರುವಂಥದ್ದು, ಹೊಸ ಒಡವೆಗಳು ಖರೀದಿ ಮಾಡುವಂಥ ಒಂದು ಯೋಗ ತಂದುಕೊಡುವಂಥದ್ದು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. 4, 5ನೇ ಮನೆ ಅಧಿಪತಿ ಶನಿಗ್ರಹ 6ನೇ ಭಾವದಲ್ಲಿ ವಕ್ರಿಯಾಗಿ ಗೋಚರಿಸ್ತಕ್ಕಂಥದ್ದು ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ. ಅವ್ರನ್ನ ಖಂಡಿತವಾಗ್ಲೂ ಕೂಡ ವೈದ್ಯರ ಮೊರೆ ಹೋಗಬೇಕಾಗತ್ತೆ. ಸೊ 6ನೇ ಭಾವದಲ್ಲಿ ಶನಿ ವಕ್ರಗತಿಯಲ್ಲಿರೋದ್ರಿಂದ ಶತ್ರುಗಳು ಸ್ವಲ್ಪ ಭಯ, ಶತ್ರು ಭಯ ಅಂತ ಹೇಳ್ತೀವಿ, ಶತ್ರುಗಳಿಂದ ಭಯ. ಆದರೆ ಗುರು ದೃಷ್ಟಿಯಿಂದ ಆ ಶತ್ರುಗಳು ತಾವಾಗೇ ದೂರ ಆಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಸೊ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಸತಿಪತಿ ಅನ್ಯೋನ್ಯ ಪ್ರಾಪ್ತಿ ಖಂಡಿತವಾಗ್ಲೂ ಕೂಡ. ಸೊ ಶುಕ್ರ 8ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯ ಪ್ರಾಪ್ತಿ, ಅನ್ಯೋನ್ಯ ಪ್ರಾಪ್ತಿ, ಸೊ ಒಳ್ಳೆ ವಾತಾವರಣ ಕಂಡು ಬರ್ತಾ ಇದೆ. ಶುಭ ಕಾರ್ಯ ಯತ್ನ, ಧನ ಪ್ರಾಪ್ತಿ, ಲಕ್ಷ್ಮಿ ಕಟಾಕ್ಷವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತಂದೆಯಿಂದ ಅನುಕೂಲ, ಒಂದು ಕಡೆ ತಂದೆಯಿಂದ ಗೊಂದಲ, ಹತ್ತರಲ್ಲಿರ್ತಕ್ಕಂಥ ಬುಧಗ್ರಹ ಖಂಡಿತವಾಗ್ಲೂ ಕೂಡ. ಸೊ ಹೊಸ ವ್ಯಾಪಾರ, ಹೆಚ್ಚು ಲಾಭ ದೊರೆಯುವಂಥದ್ದು, ಹೊಸ ಪ್ರಯತ್ನಗಳು, ಹೊಸದಾಗಿ ಏನಾದ್ರು ಇನ್ನಷ್ಟು ಬಂಡವಾಳ ಕೂಡಿಟ್ಟ ಹಣವನ್ನು ಬಂಡವಾಳ ಹಾಕಿ ಸೊ ಇನ್ನಷ್ಟು ಎತ್ತರಕ್ಕೆ ಮಾಡುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಅಂದರೆ ಲಾಭದಲ್ಲಿ ಕುಜ ಮತ್ತು ಕೇಂದ್ರ ಹೆಚ್ಚು ಲಾಭಗಳು ದೊರೆಯುವಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲವನ್ನು ಕೂಡ ಖಂಡಿತವಾಗ್ಲೂ ಕೂಡ ಈಸಿಯಾಗಿ ಮಾಡಿ ಒಂದು ಕಾರ್ಯರೂಪಕ್ಕೆ ತಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೋಬಹುದು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸೊ ಅಶ್ವತ್ಥ ಬೇರು, ಶಂಖಪುಷ್ಪಿ ಬೇರು, ಈ ಅಶ್ವತ್ಥ ಬೇರು, ಶಂಖಪುಷ್ಪಿ ಬೇರನ್ನ ತೆಗೆದು ಹಳದಿ ದಾರ ಸುತ್ತಿಸಿ ಸಿದ್ಧಿಸಿ ಕೊರಳಲ್ಲಿ ಅಥವಾ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಎಲ್ಲ ಥರದ ದೋಷಗಳನ್ನು ದೂರ ಮಾಡಿ ಖಂಡಿತವಾಗ್ಲೂ ಕೂಡ ಅನಾರೋಗ್ಯ ಸಮಸ್ಯೆಯಿಂದ ದೂರ ಮಾಡ್ಕೋಬಹುದು. ಹಾಗೂ 5ರ ಸಂಖ್ಯೆ, 6ರ ಸಂಖ್ಯೆ, 3ರ ಸಂಖ್ಯೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಾಧಿಪತಿಯಾದ ಕುಜಗ್ರಹ ದಶಮದಲ್ಲಿ ಗೋಚರಿಸ್ತಕ್ಕಂಥದ್ದು, ಕೇತು ಜೊತೆಯಲ್ಲಿ ನಾಗಯೋಗ ಉಂಟು ಮಾಡುವಂಥದ್ದು. ಉದ್ಯೋಗಕಾರಕ ಕುಜ, ಉದ್ಯೋಗ ಸ್ಥಾನಾಧಿಪತಿಯಾದ ಕುಜಗ್ರಹ ದಶಮದಲ್ಲಿ ಜೀವನ ಸ್ಥಾನದಲ್ಲಿ ಉದ್ಯೋಗದ ಮೂಲಕವಾಗಿ ಜೀವನ ರೂಪಿಸ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಧನಾಧಿಪತಿಯ ಅಷ್ಟಮದಲ್ಲಿ ಧನಭಾವಕ್ಕೆ ಗುರು ದೃಷ್ಟಿಯಿಂದ ಹಣದ ಸಮಸ್ಯೆ ಪೂರೈಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ಇಲ್ಲೋ ಒಂದು ಕಡೆ ತಲೆಗೆ ಪೆಟ್ಟು ಬೀಳುವಂಥದ್ದು ಸೂರ್ಯ ಅಷ್ಟಮದಲ್ಲಿ ಇರೋದರಿಂದ ತೃತೀಯ ಚತುರ್ಥ ಭಾವಾಧಿಪತಿಯಾಗಿ ಪಂಚಮದಲ್ಲಿ ವಕ್ರಗತಿಯಲ್ಲಿ ಮಕ್ಕಳಿಂದ ಅಶಾಂತಿ, ಕಿರಿಕಿರಿ, ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಮಕ್ಕಳನ್ನು ದ್ವೇಷಿಸ್ಕೋಬೇಕಾಗತ್ತೆ. ಸಹೋದರ ಕಲಹ, ಮಾತೃ ಕಲಹ, ಸೊ ತಾಯಿ ಕಡೆಯಿಂದ ಸ್ವಲ್ಪ ದ್ವೇಷ ಉಂಟು ಮಾಡುತ್ತೆ. ಖಂಡಿತವಾಗ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ಹಾಳು ಮಾಡ್ಕೊಳ್ಳೋಂಥ ಒಂದು ವಾರವಾಗಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಚಂದ್ರ 6ನೇ ಭಾವದಲ್ಲಿ ಶತ್ರು ಸಂಹಾರ ಮಾಡುವಂಥದ್ದು, ಸಾಲ ಪಾವತಿ ಆಗುವಂಥ ಒಂದು ವಾರವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಸತಿಪತಿ ಅನ್ಯೋನ್ಯ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾರೋ ಒಬ್ರು, ಸೊ ಹೆಣ್ಣಾಗಲಿ ಗಂಡಾಗಲಿ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೆಣ್ಣು ಗಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಒಬ್ಬರಿಂದ ಸೊ ಆ ಒಂದು ಯೋಗ ತಂದು ಕೊಡುವಂಥದ್ದು, ವಿವಾಹ ಯೋಗ ಕೂಡಿ ಬರುವಂತಹ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಕುಟುಂಬ ಸದಸ್ಯರು ಅನುಕೂಲ ಹೆಚ್ಚಾಗಿ ಆ ಒಂದು ಯೋಗನ ಅನುಭವಿಸುವಂಥದ್ದಾಗಿರುತ್ತೆ. ವಾಹನ ಖರೀದಿ ಮಾಡುವಂಥ ಒಂದು ಯೋಗ ಮಾಲವಿ ಯೋಗದಿಂದ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಮಾಲವಿ ಯೋಗವನ್ನು ಉಂಟು ಮಾಡಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥದ್ದು. ಸತಿಪತಿ ಅನ್ಯೋನ್ಯ, ಮಿತ್ರನಿಂದ ಧನಲಾಭ. ಅಂದರೆ 9ನೇ ಮನೆಯಲ್ಲಿ ಬುಧಗ್ರಹ, ತಂದೆ ಕಡೆಯಿಂದ ಸ್ವಲ್ಪ ಅನಾನುಕೂಲ, ಅನುಕೂಲ ಎರಡೂ ತುಂಬಿದ ಒಂದು ವಾರವಾಗಿರುತ್ತೆ
ಈ ಒಂದು ವಾರ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ದಶಮದಲ್ಲಿ ಕುಜ ಮತ್ತು ಕೇತು. ಆರ್ಮಿ ಮತ್ತು ಪೊಲೀಸ್ ಡಾಕ್ಟರ್ಗಳಿಗೆ ತುಂಬ ಒಳ್ಳೆಯ ವಾತಾವರಣ ಕಂಡು ಬರ್ತಾ ಇದೆ. ಹೆಚ್ಚು ದುಡಿಮೆ, ಹೆಚ್ಚು ಪ್ರಮೋಷನ್ ಆಗುವಂಥದ್ದು, ಒಳ್ಳೆ ಇಷ್ಟವಾದ ಒಂದು ಜಾಗಕ್ಕೆ ಪ್ರಮೋಷನ್ ಸಿಗುವಂಥದ್ದು. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರು ನಿಮಗೆ ಬೇಕಾಗಿರ್ತಕ್ಕಂತಹ ಆ ಒಂದು ಪ್ಲೇಸ್ಗೆ ನೀವು ಅರ್ಜಿ ಸಲ್ಲಿಸಿದರೆ ಖಂಡಿತವಾಗ್ಲೂ ಕೂಡ ಆ ಒಂದು ಪ್ಲೇಸ್ ಸಿಗುವಂಥದ್ದು ಖಂಡಿತವಾಗ್ಲೂ ಕೂಡ. ಸೊ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥ ಉದ್ಯಮಿಗಳಿಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೂಡ ಈ ಒಂದು ಪ್ರಮೋಷನ್ ಸಿಗುವಂಥ ಲಕ್ಷಣಗಳು, ವಿದೇಶ ಪ್ರಯಾಣ, ಫಾರಿನ್ ಹೋಗುವಂಥ ಚಾನ್ಸು, ಉದ್ಯೋಗಕ್ಕೋಸ್ಕರ ಉದ್ಯೋಗ ನಿಮಿತ್ತವಾಗಿ ಹೋಗಿ ಬರುವಂತಹ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯ ಅನುಕೂಲಗಳು, ಇಡೀ ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಮನೆಯಲ್ಲಿ ಏನು ವಸ್ತು ಬೇಕೋ ಅದೆಲ್ಲವನ್ನು ಕೂಡ ಖರೀದಿ ಮಾಡುವಂತಹ ಒಂದು ಯೋಗ ಕಂಡು ಬರುತ್ತೆ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗ್ಲೂ ಕೂಡ ಈ ವಾರ ನೀವು ಕೆಂಪು ನೆನೆಯ ಅಕ್ಕಿ, ಗರಿಕೆ, ಕೆಂಪು ನೆನೆಯ ಅಕ್ಕಿ ಮತ್ತು ಗರಿಕೆಯನ್ನು ಹಳದಿ ದಾರವನ್ನು ಸುತ್ತಿಸಿ ಪರ್ಸಲ್ಲಿ ಅಥವಾ ಕೊರಳಲ್ಲಿ ಧರಿಸೋದ್ರ ಮೂಲಕವಾಗಿ ಖಂಡಿತವಾಗ್ಲೂ ಕೂಡ ಎಲ್ಲ ಥರದ ದೋಷವನ್ನು ದೂರ ಮಾಡಿ ಯೋಗವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಇಡೀ ವಾರ ನಿಮಗೆ 2, 6, 5, 9 ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಹಾಗೆಯೇ ಈ ವಾರ ನಿಮಗೆ ಬಿಳಿ, ಗಿರೆ, ಕ್ರೀಮ್, ಕೆಂಪು ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮದಿಂದ ರಾಶಿ ಮೇಲೆ ದೃಷ್ಟಿ ಬೀಳುವಂಥದ್ದು. ಗುರುಬಲ ಹಾಗೂ ಶನಿ ದೃಷ್ಟಿ ಕೂಡ ಉಂಟು. ಅರ್ಧಾಷ್ಟಮ ಶನಿಯ ಒಂದು ದೃಷ್ಟಿ ಕೂಡ, ವಕ್ರ ಶನಿಯ ಒಂದು ದೃಷ್ಟಿ ಕೂಡ ನಿಮ್ಮ ರಾಶಿ ಮೇಲೆ ಬೀರೋದ್ರಿಂದ ವಾಹನ ಸ್ಥಾನದಲ್ಲಿ ಶನಿ ಇದ್ದು ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು, ಕುಟುಂಬದಲ್ಲಿ ಅಶಾಂತಿ, ಹಣದ ಸಮಸ್ಯೆ, ಗುರುಬಲ ಇದ್ರೂ ಸಹ ಇವೆಲ್ಲವನ್ನು ಕೂಡ ಕೊಡ್ತಕ್ಕಂಥದ್ದು. ಸಹೋದರ ಕಲಹ, ಸಹೋದರ ಕಂಟಕ ಮತ್ತು ಕುಟುಂಬದಲ್ಲಿ ಅಶಾಂತಿ, ಒಬ್ರಿಗೊಬ್ರು ಮನಸ್ತಾಪಗಳು ಎದುರಿಸುವಂಥದ್ದು, ದಿಢೀರ್ ಧನ ಕಳ್ಕೊಳ್ಳುವಂಥದ್ದು, ದಿಢೀರಂತ ಎಲ್ಲವನ್ನು ಕೂಡ ಕಂಟಕಗಳನ್ನ, ಅನಾರೋಗ್ಯ ಸಮಸ್ಯೆಗಳನ್ನು ಎಲ್ಲವನ್ನು ಕೂಡ ಎದುರಿಸುವಂಥ ಒಂದು ವಾರವಾಗಿರುತ್ತೆ ಖಂಡಿತವಾಗಲೂ ಕೂಡ. ಮಕ್ಕಳಿಂದ ಸ್ವಲ್ಪ ಅಶಾಂತಿ, ಕಿರಿಕಿರಿ ಎಲ್ಲವನ್ನು ಕೂಡ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಭಾಗ್ಯದಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು ತಂದೆಗೆ ಕಂಟಕ ಅಂತ ಹೇಳ್ಬೋದು. ಪಿತೃ ಕಂಟಕ ದೋಷವನ್ನು ಎದುರಿಸಬೇಕಾಗುತ್ತೆ ಖಂಡಿತವಾಗಲೂ. ಮಕ್ಕಳಿಂದ ಸ್ವಲ್ಪ ಅಶಾಂತಿ, ಕಿರಿಕಿರಿ ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ. ಧನುಷ್ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಇನ್ನಷ್ಟು ಸಾಲ ಏರಿಸುವಂಥದ್ದು, ವಿನಾಕಾರಣ ಶತ್ರು ಭಯ, ವಿನಾಕಾರಣ ಶತ್ರು ಕಾಟ, ವಿನಾಕಾರಣ ಶತ್ರುಗಳ ಒಂದು ದ್ವೇಷಿಸ್ಕೋಬೇಕಾದ ಇನ್ನಷ್ಟು ಶತ್ರುಗಳು. ಈಗಾಗಲೇ ಹಲವಾರು ವಾರಗಳಿಂದ ಶತ್ರು ಭಯ ಇದ್ದಿದ್ದೆ, ಗುರುಬಲ ಇದ್ರೂ ಸಹ. ಆದರೆ ಈ ವಾರ ಇನ್ನಷ್ಟು ಶತ್ರು ಭಯ ಹಾಗೂ ಸಾಲದ ಸಮಸ್ಯೆ, ಸಾಲದವರು ತುಂಬ ಕಾಟ ಕೊಡುವಂಥ ಒಂದು ವಾರವಾಗಿರುತ್ತೆ. ಧನುಷ್ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಅಷ್ಟಮದಲ್ಲಿ ಬುಧ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಅನಾರೋಗ್ಯ ಸಮಸ್ಯೆ, ಶಸ್ತ್ರಚಿಕಿತ್ಸೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಆಯುರ್ವೇದಿಕ್ ಮೊರೆ ಹೋದಾಗ ಅದಕ್ಕೆ ಒಳ್ಳೆ ಔಷಧಿನ ನೀವು ಪಡ್ಕೋಬಹುದು. ತಂದೆ ಕಡೆ ಸ್ವಲ್ಪ ಅನಾನುಕೂಲ, ಕಿರಿಕಿರಿ, ಗೊಂದಲ, ತಂದೆ ಕಡೆಯಿಂದ ಸ್ವಲ್ಪ ಆಸ್ತಿ ಕಿತ್ತಾಟಗಳು, ಚಿಕ್ಕಪ್ಪ ದೊಡ್ಡಪ್ಪರಿಂದ ಸ್ವಲ್ಪ ಆಸ್ತಿ ಕಿತ್ತಾಡುವಂಥದ್ದು, ಅಣ್ಣ ತಮ್ಮಂದರು ಆಸ್ತಿ ಕಿತ್ತಾಡುವಂಥದ್ದು, ಪಿತರಾಜ್ಯ ಆಸ್ತಿಗೆ ಖಂಡಿತವಾಗ್ಲೂ ಕೂಡ ಕುತ್ತು ಬೀಳುವಂಥದ್ದು, ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಅಲಿಯುವಂಥದ್ದು. ಧನುಷ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಶನಿ ವಕ್ರಿಯಾಗಿ ಗೋಚರಿಸ್ತಕ್ಕಂಥದ್ದು, ವಾಹನದಲ್ಲಿ ಅಪಘಾತದಲ್ಲಿ ಕಟ್ಟಿಟ್ಟ ಬುದ್ಧಿ, ತಾಯಿಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಕಟ್ಟಿಟ್ಟ ಬುದ್ಧಿ, ಮಾತೃ ಪಿತೃ ಕಂಟಕ ದೋಷ ಇರತಕ್ಕಂಥ ಒಂದು ವಾರವಾಗಿರುತ್ತೆ. ಧನುಷ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಿತಿ ಮೀರಿ ಸಾಲ ಪಡ್ಕೋಬಾರದು. ಎಷ್ಟು 1 ಲಕ್ಷ ಬೇಕಾಗಿದ್ರೆ ಕೇವಲ 20,000 ಮಾತ್ರ ಸಾಲ ಮಾಡಬೇಕಾಗತ್ತೆ. ಕೈ ಮೀರಿ ಹೋದರೆ ಖಂಡಿತವಾಗ್ಲೂ ಇನ್ನಷ್ಟು ಹೊರಬೇಕಾಗತ್ತೆ. ಹುಷಾರಾಗಿದ್ದು ಅದನ್ನು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಧನುಷ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ವಾರ ನೀವು ಅಶ್ವತ್ಥ ಬೇರು, ಎಕ್ಕದ ಬೇರು, ಅಶ್ವತ್ಥ ಬೇರು, ಬಿಳಿ ಎಕ್ಕದ ಬೇರನ್ನು ಹಳದಿ ದಾರವನ್ನು ಸುತ್ತಿಸಿ ಖಂಡಿತವಾಗ್ಲೂ ಕೂಡ ಪರ್ಸಲ್ಲಿ ಅಥವಾ ಕೊರಳಲ್ಲಿ ಅಥವಾ ಕೈಗೆ ಕಟ್ಟೋದ್ರ ಮೂಲಕವಾಗಿ, ಪೆಟ್ಟಿಗೆಯಲ್ಲಿ ಇಡೋದ್ರ ಮೂಲಕವಾಗಿ ಈ ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದು. ಅದರ ಜೊತೆಯಲ್ಲಿ ನೀವು ಹಳದಿ, ಆರೆಂಜ್, ಕೆಂಪು ಈ ಬಣ್ಣಗಳನ್ನು ಬಳಕೆ ಮಾಡಿ
ಸೊ ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ರಾಶಿಯಾಧಿಪತಿಯಾದ ಶನಿ ಗ್ರಹ ತಿರುತೆಯಲ್ಲಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ಅದರ 2ರಲ್ಲಿ ರಾಹು, ಅಷ್ಟಮದಲ್ಲಿ ಕುಜ ಕೇತು, ಮೃತ್ಯು ಅಪಮೃತ್ಯು ದೋಷ, ಕಟ್ಟಿಟ್ಟ ಬುತ್ತಿ. ಯಾಕಂದರೆ 8ನೇ ಮನೆಯಲ್ಲಿ ಕುಜ ಕೇತು ಕ್ರಾಸ್ ಆಗೋದ್ರಿಂದ ಖಂಡಿತವಾಗ್ಲೂ ಕೂಡ ಒಂದೇ ನಕ್ಷತ್ರದಲ್ಲಿ ತುಂಬ ಗೊಂದಲ ಕ್ರಿಯೇಟ್ ಆಗುವಂಥದ್ದು. ಭೂಮಿಗೆ ಸಂಬಂಧವಾಗಿ ವ್ಯಾಜ್ಯ ದೋಷ, ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ, ಅಣ್ಣ ತಮ್ಮಂದರ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ಅಣ್ಣ ತಮ್ಮಂದರು ಕಿತ್ತಾಡುವಂಥದ್ದು, ಕುಟುಂಬದಲ್ಲಿ ಅಶಾಂತಿ ಎಲ್ಲವನ್ನೂ ಕೂಡ ಉಂಟು ಮಾಡ್ತಕ್ಕಂಥದ್ದು. ಮಕರ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಗುರುಬಲ ಇಲ್ಲ, ವಕ್ರ ಶನಿ, 2ರಲ್ಲಿ ರಾಹು ಕೇತು, ಅಷ್ಟಮದಲ್ಲಿ ಕುಜ, ಒಂಥರ ಗೊಂದಲದ ವಾತಾವರಣ. ಇಡೀ ವಾರ ನಿಮಗೆ ಗೊಂದಲ ಕ್ರಿಯೇಟ್ ಆಗುವಂಥದ್ದು. ಇಡೀ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ನವಗ್ರಹ ಶಾಂತಿ ಮಾಡ್ತಾ ಇರಬೇಕು, ನವಗ್ರಹ ಮಂತ್ರಗಳು ಪಠಿಸ್ತಾ ಇರಬೇಕು ನೀವು. ಯಾಕಂದರೆ ಅಷ್ಟು ಗೊಂದಲ ಕ್ರಿಯೇಟ್ ಆಗುತ್ತೆ. ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಬೇಚ ರಾಹವೇ ಕೇತುವೆ ನಮಃ ಅಂತಕ್ಕಂಥ ಮಂತ್ರ ಸೊ ಸದಾಕಾಲ ಯಥೇಚ್ಛವಾಗಿ ಪಠನೆ ಮಾಡ್ತಾ ಇರಿ. ಖಂಡಿತವಾಗ್ಲೂ ನವಗ್ರಹದ ಒಂದು ಅನುಗ್ರಹ ಬೇಕೇ ಬೇಕು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಚಂದ್ರ 4ನೇ ಮನೆಯಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಸಣ್ಣ ಪುಟ್ಟ ದಶಾಭುಕ್ತಿ ಫಲ ಏನೋ ಚೆನ್ನಾಗಿರ್ತಕ್ಕಂಥವ್ರು ಭೂ ಖರೀದಿ, ವಾಹನ ಖರೀದಿ ಮಾಡುವಂಥ ಒಂದು ಯೋಗ ಕಂಡು ಬರುತ್ತೆ. ಮಕ್ಕಳಿಂದ ಸ್ವಲ್ಪ ಇಷ್ಟು ವಾರ ಸ್ವಲ್ಪ ಏನು ದ್ವೇಷ ಆಯಿತು, ಈ ವಾರ ಮಕ್ಕಳಿಂದ ಸ್ವಲ್ಪ ಅನುಕೂಲ, ಮಕ್ಕಳಿಂದ ಸಹಾಯ, ಮಕ್ಕಳಿಗೆ ನೀವು ಖರ್ಚು ವೆಚ್ಚಗಳು ಮಾಡುವಂಥದ್ದು, ಮಕ್ಕಳನ್ನ ಕರ್ಕೊಂಡು ಇಲ್ಲ ಹೊರಗಡೆ ಹೋಗಿ ಬರುವಂಥದ್ದು ಎಲ್ಲ ಕೂಡ ಇರುತ್ತೆ. ಸಂತಾನ ಪ್ರಾಪ್ತಿ ಇರ್ತಕ್ಕಂಥ ಒಂದು ವಾರ, ಸಂತಾನ ಮಕ್ಕಳಾಗದೇ ಇರ್ತಕ್ಕಂಥವರಿಗೆ ಸಂತಾನ ಯೋಗವನ್ನು ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸಾಲ ಏರಿಸ್ಕೊಳ್ಳುವಂಥದ್ದು, ಸಾಲ ಏರುವಂಥದ್ದು, ಶತ್ರು ಋಣ ರೋಗ ಶತ್ರು ಬಾಡೆ ಕಾಡುತ್ತೆ, ಹೊಟ್ಟೆಗೆ ಸಂಬಂಧ ಕಾಯಿಲೆ ಎದುರಿಸುವಂಥದ್ದು, ಸ್ವಲ್ಪ ಗೊಂದಲದ ವಾತಾವರಣ ಕಂಡು ಬರ್ತಾ ಇದೆ. ಅನಾರೋಗ್ಯ ಸಮಸ್ಯೆಯಿಂದ ಇರಬೇಕಾಗತ್ತೆ. ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥದ್ದು, ಅದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಇದ್ರೂ ಕೂಡ ಸತಿಪತಿ ಅನ್ಯೋನ್ಯ ಫ್ರೆಂಡ್ಸಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥದ್ದು. ಕೊನೆ ಗಳಿಗೆಯಲ್ಲಿ ಸ್ನೇಹಿತರು ನಿಮಗೆ ಸಹಾಯ ಮಾಡುವಂಥ ಒಂದು ಯೋಗ ತಂದುಕೊಡುತ್ತೆ ಖಂಡಿತವಾಗ್ಲೂ ಕೂಡ. ಸೊ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಷ್ಟಮದಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಮೃತ್ಯು ಅಪಮೃತ್ಯು ದೋಷ, ಮೃತ್ಯುಂಜಯ ಮಂತ್ರಗಳು, ರುದ್ರಾಭಿಷೇಕ, ಸಾಧ್ಯವಾದರೆ ರುದ್ರ ಜಪ, ಪಂಚಾಕ್ಷರ ಮಂತ್ರ ಜಪ, ಇದು ಯಾವ್ದಾದ್ರು ಒಂದು ನವಗ್ರಹ ಜೊತೆಯಲ್ಲಿ ಇದೆಲ್ಲವನ್ನು ಕೂಡ ಸಿದ್ಧಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸೊ ಬರ್ತಕ್ಕಂಥ ಸಮಸ್ಯೆಗಳಿಂದ ಪಾರಾಗಬಹುದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಖಂಡಿತವಾಗ್ಲೂ ಕೂಡ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸೊ ಭಾಗ್ಯಾಧಿಪತಿಯಾದ ಬುಧ ಕಳತ್ರವಾದಲಿದ್ದಾಗ ಕಳತ್ರ ಮೂಲಕವಾಗಿ ಭಾಗ್ಯ, ಗಂಡ ಹೆಂಡತಿ ಇದ್ದರೆ ಹೆಂಡತಿ ಜಾತಿ ಈ ಒಂದು ರಾಶಿಯಲ್ಲಿ ಹುಟ್ಟಿದರೆ ಗಂಡನಿಂದ, ಗಂಡ ಈ ರಾಶಿಯಲ್ಲಿ ಹುಟ್ಟಿದರೆ ಹೆಂಡತಿಯಿಂದ ಅನುಕೂಲಗಳು, ಹೆಂಡತಿಯಿಂದ ಅದೃಷ್ಟ, ಹೆಂಡತಿಯಿಂದ ಹಣದ ಸಮಸ್ಯೆ ಪೂರೈಸ್ತಕ್ಕಂಥ ಒಂದು ವಾರವಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಖಂಡಿತವಾಗ್ಲೂ ಕೂಡ ಉದ್ಯೋಗ ಪ್ರಾಪ್ತಿ, ಪ್ರಮೋಷನ್ ಸಿಗುವಂಥದ್ದು, ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವರಿಗೆ ವ್ಯಾಪಾರ ಹೆಚ್ಚಿಸ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮನೆ ಕಟ್ಟೋಕೆ ಪ್ರಯತ್ನ ಮಾಡ್ತಕ್ಕಂಥ, ಸಾಲ ಮಾಡಿದ್ರು ಒಂದು ಮನೆ ಕಟ್ಟೋಣ, ದಶಾಭುಕ್ತಿ ಚೆನ್ನಾಗಿರ್ತಕ್ಕಂಥವ್ರು ಮನೆ ಕಟ್ಟುವಂಥ ಒಂದು ಲಕ್ಷಣ ಕಂಡು ಬರ್ತಾ ಇದೆ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಲಾಭಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಎಷ್ಟು ದುಡಿದ್ರೂ ಸಾಲದು ಈ ವಾರ, ಅದಕ್ಕೆ ತಕ್ಕಂತೆ ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದಾಗಿರುತ್ತೆ. ಶುಭ ಖರ್ಚುಗಳನ್ನು ಈಗ ಪ್ರಯತ್ನ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರು ಸೊ ರಾಹುಕೇತು ನವಗ್ರಹ ಶಾಂತಿ ಮಾಡಿಕೊಂಡು ನೀವು ಸರ್ಪಗಂಧ ಬೇರು, ಆಮ್ಲ, ಸರ್ಪಗಂಧ ಬೇರು, ಬೆಟ್ಟದ ನೆಲ್ಲಿ ಬೇರು ಮತ್ತು ತುಳಸಿ ಬೇರನ್ನು ಹಳದಿ ದಾರ ಸುತ್ತಿ ಪರ್ಸಲಿ ಇಟ್ಕೊಳ್ಳಿ. ಮತ್ತು 5ರ ಸಂಖ್ಯೆ, 6ರ ಸಂಖ್ಯೆ, 2ರ ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುತ್ತೆ ಖಂಡಿತವಾಗ್ಲೂ. ಕ್ರೀಮ್, ವೈಟ್, ಗ್ರೇ, ಬ್ಲೂ ಕಲರ್ ನಿಮಗೆ ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲೇ ರಾಹು ಇರ್ತಕ್ಕಂಥದ್ದು, 7ನೇ ಮನೆಯಲ್ಲೇ ಕುಜ ಕೇತು ಗೋಚರಿಸ್ತಕ್ಕಂಥದ್ದು. ಸಹೋದರ ಕಲಹ, ಸತಿಪತಿ ಕಲಹ, ಮನೆ ಬಿಡುವಂಥದ್ದು, ಊರು ಬಿಡುವಂಥದ್ದು, ಫ್ರೆಂಡ್ಸಿಂದ ಊರು ಬಿಡುವಂಥದ್ದು ಮತ್ತು ವಿವಾಹಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗ್ಲೂ ಹುಷಾರಾಗಿರಬೇಕು. ಗಂಡ ಆದರೆ ಹೆಂಡತಿ ಕಡೆಯಿಂದ, ಹೆಂಡತಿ ಆದರೆ ಗಂಡನ ಕಡೆಯಿಂದ ಸ್ವಲ್ಪ ಗೊಂದಲ ವಾತಾವರಣ, ಕಲಹ ಅಂತ ಹೇಳ್ತೀವಿ. ಸೊ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಎಚ್ಚೆತ್ಕೋಬೇಕು. ಇಡೀ ವಾರ ಪೂರ್ತಿ ನಿಮಗೆ ರಾಹುಕೇತು ಸರ್ಪದೋಷ ಕಾಡ್ತಾ ಇದೆ, ಅರ್ಧ ಕಾಲ ಸರ್ಪದೋಷ ಕಾಡ್ತಾ ಇದೆ ನಿಮಗೆ. 7 ವರ್ಷ ಶನಿಯನ್ನು ಬಾಕಿ ಇದೆ ಖಂಡಿತವಾಗ್ಲೂ ಕೂಡ.
ಆದರೆ ಇಷ್ಟೆಲ್ಲ ಗೊಂದಲ ಇದ್ರೂ ಕೂಡ ಗುರು ದೃಷ್ಟಿಯಿಂದ, ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿಯಿಂದ ಎಲ್ಲ ಸಮಸ್ಯೆಗಳು ಕೂಡ ದೂರ ಮಾಡ್ತಕ್ಕಂಥದ್ದು, ಮಕ್ಕಳಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಖಂಡಿತವಾಗ್ಲು. ಸೊ ಪೂರ್ವ ಪುಣ್ಯ ಯೋಗ ಅಂತ ಹೇಳ್ತೀವಿ, ಪೂರ್ವಜರ ಒಂದು ಯೋಗ ಅಂತ ಹೇಳ್ತೀವಿ. ಇಲ್ಲೋ ಒಂದು ಕಡೆ ಇಷ್ಟು ದಿನ ಗೊತ್ತಿಲ್ಲ, ಈ ವಾರ ನಿಮಗೆ ಪೂರ್ವಜರ ಒಂದು ಯೋಗ, ಪೂರ್ವಿಕರ ಯೋಗ ಅಂತ ಹೇಳ್ತೀವಿ ಖಂಡಿತವಾಗ್ಲು. ಗುರು ಚಾಂಡಾಲ, ಆದರೆ ಸ್ಥಾನಾಧಿಪತಿಯಾದ ರವಿ ಗ್ರಹ ಪಂಚಮದಲ್ಲಿ ಪೂರ್ವಪುಣ್ಯ ಸ್ಥಾನದಲ್ಲಿ ಬಲವಾಗಿರೋದ್ರಿಂದ ಪೂರ್ವಿಕರ ಯೋಗ ಅಂತ ಹೇಳ್ತೀವಿ. ಆದರೆ ಎರಡರಲ್ಲಿರ್ತಕ್ಕಂಥ ಶನಿ, ವಕ್ರ ಶನಿ, ಹಣದ ಸಮಸ್ಯೆ, ದುಡ್ಡು ಎಷ್ಟೇ ಬಂದರೂ ಸಾಲದು, ಎಲ್ಲ ಬರೀ ಸಾಲಕ್ಕೆ ಹೋಗ್ತಾ ಇದೆ, ಬರೀ ವೇಸ್ಟ್ ಖರ್ಚಿಗೆ ಹೋಗ್ತಾ ಇದೆ ಅಂತಕ್ಕಂಥ ಗೊಂದಲ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಖಂಡಿತವಾಗ್ಲು. ಕುಂಭರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ಸಹೋದರ ವರ್ಗದಿಂದ ಸ್ವಲ್ಪ ಅನುಕೂಲ, ತಾಯಿಯ ಕಡೆಯಿಂದ, ತಂದೆ ತಾಯಿ ಕಡೆಯಿಂದ ಸ್ವಲ್ಪ ಅನುಕೂಲ, ಪಿತೃ ಸ್ಥಾನಾಧಿಪತಿಯಾದ ಶುಕ್ರ ಗ್ರಹ ಬಲವಾಗಿರೋದ್ರಿಂದ ಮನೆಯಿಂದ ಸ್ವಲ್ಪ ಅನುಕೂಲ, ಮನೆ ಕಟ್ಟುವಂಥ ಯೋಗ, ಭೂಮಿ ಖರೀದಿ ಮಾಡುವಂಥ ಒಂದು ಯೋಗ, ವಾಹನ ಖರೀದಿ ಮಾಡುವಂಥ ಒಂದು ಯೋಗ, ವಾಹನ ಇಟ್ಕೊಂಡು ನೀವೇನಾದ್ರೂ ಜೀವನ ಮಾಡಿದ್ರೆ ಖಂಡಿತವಾಗ್ಲೂ ಹೆಚ್ಚು ಬಾಡಿಗೆ ಬರುವಂಥ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಕೃಷಿ ಯಾರಾದರೂ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೃಷಿಯಿಂದ ವಿಶೇಷ ಲಾಭಗಳು ಪಡೆಯುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ ಕುಂಭರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲಬೇಕಾಗತ್ತೆ, ಆಯುರ್ವೇದಿಕ್ ಮೊರೆ ಹೋಗಬೇಕು. ಯಾವುದೋ ಒಂದು ಕಷಾಯ ಯಾರೋ ಬಂದರು ಹೇಳಿದ್ರು ಆ ಕಷಾಯ ಕುಡೀರಿ ಅಂತ ಹೇಳಿ ಹಾಸ್ಪಿಟ್ಲ್ ಹೋಗೋದು ತಪ್ಪಿತು, ಅನಾವಶ್ಯಕ ಖರ್ಚುಗಳನ್ನು ತಪ್ಪಿತು ಅಂತ ಹೇಳಿ ಈ ಥರ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಸೊ ಅಲೋಪತಿ ಮೆಡಿಸಿನ್ ಅವಾಯ್ಡ್ ಮಾಡಿ ಖಂಡಿತವಾಗ್ಲೂ ಕೂಡ ಆಯುರ್ವೇದಿಕ್ ಮೊರೆ ಹೋದಾಗ ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಒಟ್ಟಾರೆಯಾಗಿ ಮಿತ್ರರಿಂದ ಸಹಾಯ ಯಾವುದೇ ಕಾರಣಕ್ಕೂ ಪಡೆಯಬೇಡಿ, ಅದು ಏನೋ ಒಂದು ಮಾನಸಿಕವಾಗಿ ಇಟ್ಕೊಂಡು ಮಾಡುವಂಥ ಒಂದು ಸಹಾಯವಾಗಿರುತ್ತೆ. ಅದರಿಂದ ನೀವು ದ್ವೇಷ ಸಾಧಿಸಬೇಕಾಗುತ್ತೆ, ಹುಷಾರಾಗಿರಬೇಕು. ಅಂದರೆ 9ನೇ ಮನೆಗೆ ಗುರು ದೃಷ್ಟಿ, ತಂದೆಯ ಆಸ್ತಿಗೆ ಸ್ವಲ್ಪ ಅನುಕೂಲ, ತಂದೆ ಕಡೆಯಿಂದ ನೀವು ಆಸ್ತಿ ವಿಂಗಡಣೆ ಮಾಡೋದಕ್ಕೆ ಎಷ್ಟೋ ಪ್ರಯತ್ನ ಮಾಡಿರ್ಬೋದು. ಒಂದು ಕಡೆ ಶುಕ್ರ ಬಲವಾಗಿದ್ದಾನೆ, ಇನ್ನೊಂದು ಕಡೆ 9ನೇ ಮನೆಗೆ ಗುರು ವೀಕ್ಷಣೆ ಇದೆ, ಪಿತೃಕಾರಕ ಸೂರ್ಯ ಗ್ರಹ ಬಲವಾಗಿದ್ಕೊಂಡು ಆ ಗುರು ವೀಕ್ಷಣೆ ಇರೋದ್ರಿಂದ ತಂದೆ ಆಸ್ತಿ ವಿಂಗಡಣೆ, ತಂದೆ ತಾಯಿಗಳು ಖಂಡಿತವಾಗ್ಲೂ ಕೂಡ ಅವರಿಗೆ ಮಕ್ಕಳಿಗೆ ಡಿವೈಡ್ ಮಾಡಿ ಕೊಟ್ಬಿಡೋಣ ಅಂಥೇಳಿ ಒಂದು ಒಳ್ಳೆಯ ಶುಭ ವಾತಾವರಣ ಕಂಡು ಬರುತ್ತೆ. ಪೂರ್ವಜರ ಆಸ್ತಿ ವಿಚಾರವಾಗಿ ಖಂಡಿತವಾಗ್ಲೂ ಕೂಡ ಪೂರ್ವ ಪುಣ್ಯ ಪಿತ್ರಾರ್ಜಿತ ಆಸ್ತಿಗೆ ಸ್ವಲ್ಪ ಒಳ್ಳೆ ಅನುಕೂಲ, ಮನೆ ಕಟ್ಟುವಂಥದ್ದು, ಡಿವೈಡ್ ಮಾಡಿ ಅವರವರ ಅಣ್ಣ ತಮ್ಮಂದಿರು ತಗೊಳ್ಳುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡಚಣೆ, ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವೇನಾದರೂ ಹೊಸ ಪ್ರಯತ್ನಗಳು ಮಾಡೋದಾದ್ರೆ ಖಂಡಿತವಾಗ್ಲೂ ಕೂಡ ನಿಷಿದ್ಧ, ಅವಾಯ್ಡ್ ಮಾಡಿ, ಇಲ್ಲಾಂದರೆ ಸಿಗಾಕೋಬೇಕಾಗತ್ತೆ ಖಂಡಿತವಾಗ್ಲೂ ಕೂಡ. ಧನ ಲಾಭಾಧಿಪತಿ ಗುರು, ಲಾಭಕ್ಕೆ ದೃಷ್ಟಿಯಿಂದ ಗುರು ಬಲದಿಂದ ವಿಶೇಷ ಧನ ಲಾಭ, ಇನ್ನಷ್ಟು ವಾರಗಳು ನಿಮಗೆ ಅನುಕೂಲ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಖಂಡಿತವಾಗ್ಲೂ ಕೂಡ ಓಂ ಶಂ ಶನೀಶ್ವರಾಯ ನಮಃ, ಓಂ ರಾಹವೇ ನಮಃ ಅಂತಕ್ಕಂಥ ಮಂತ್ರ, ಶಂಖ ಪುಷ್ಪಿ ಮತ್ತು ಆಮ್ಲ ಬೇರು ಇಟ್ಕೊಳ್ಳಿ. ಸೊ 3ರ ಸಂಖ್ಯೆ 5ರ ಸಂಖ್ಯೆ, ಖಂಡಿತವಾಗ್ಲು 3ರ ಸಂಖ್ಯೆ 5ರ ಸಂಖ್ಯೆ ನಿಮಗೆ ಅನುಕೂಲ ತಂದು ಕೊಡುವಂಥ ಸಂಖ್ಯೆ. ಅದು ಶುಕ್ರವಾರ ಮತ್ತು ಗುರುವಾರ ನಿಮಗೆ ಅನುಕೂಲ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಶುಭವಾಗಲಿ ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈಗಾಗಲೇ ಕಳೆದ 3 ವರ್ಷಗಳಿಂದ ಏಳೂರು ಶನಿ ಕಾಟ ಇದೆ ಖಂಡಿತವಾಗ್ಲೂ ಕೂಡ. ಏಳೂರು ಶನಿಯಿಂದ ದುಷ್ಪರಿಣಾಮ ಬೀರ್ತಾ ಇತ್ತು. ಸೊ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಜನ್ಮ ಶನಿ ಒಂದು ಪ್ರಭಾವ, ತಲೆ ಮೇಲೆ ಶನಿ ಕೂತಂಗೆ. ಆದರೂ ಎರಡನೇ ಮನೆ ಅಧಿಪತಿ ಕುಜ 6ನೇ ಮನೆಯಲ್ಲಿ ಕುಜ ಕೇತು ಹೊಟ್ಟಿಗೆ ಇರೋದ್ರಿಂದ ಶತ್ರು ನಾಶ ಮಾಡುವಂಥದ್ದು, ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಋಣ ರೋಗ ಶತ್ರುಗಳು ದೂರ ಆಗುವಂಥದ್ದು, ಸಾಲ ಪಾವತಿ ಆಗುವಂಥದ್ದು, ಒಂದು ಕಡೆ ವಾಹನ ಖರೀದಿ ಮಾಡುವಂಥದ್ದು, ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು. ಇಷ್ಟು ದಿನ ಸ್ವಲ್ಪ ಏನೂ ಹೆಲ್ಪ್ ಸಿಗಲಿಲ್ಲ ಅಣ್ಣ ತಮ್ಮಂದಿರಿಂದ ಅಂತ ತುಂಬ ಗೊಂದಲ ಮಾಡ್ಕೊಂಡಿದ್ರಿ. ಬಟ್ ಈ ವಾರ ನಿಮಗೆ ಅಣ್ಣ ತಮ್ಮಂದಿರ ಸಹಾಯ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಬುಧ 5ನೇ ಮನೆಯಲ್ಲಿ ಮಕ್ಕಳಿಂದ ಸ್ವಲ್ಪ ಅನುಕೂಲ, ಕೇಂದ್ರ ತ್ರಿಕೋನ ಸಂಬಂಧಗಳು, ಸುಖ ಶಾಂತಿ ನೆಮ್ಮದಿ, ಮಕ್ಕಳು ಒಳ್ಳೆ ಓದು ಬರಹ, ಹೈಯರ್ ಎಜುಕೇಷನ್ ಹೋಗೋದಕ್ಕೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವಿದೇಶದಲ್ಲಿ ಏನಾದ್ರು ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಕೂಡ ಅಪ್ಲಿಕೇಶನ್ ಸಿಗುವಂಥದ್ದು, ವೀಸಾ ಸಿಗುವಂಥದ್ದು,
ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೆಚ್ಚು ಪ್ರಯತ್ನ ಮಾಡಿ ವಿದೇಶ ಪ್ರಯಾಣ, ಓದು ಬರಹಕ್ಕೋಸ್ಕರ, ಕೆಲಸಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ ವಿದೇಶ ಪ್ರಯಾಣವನ್ನು ಮಾಡುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ನಿಮಗೆ ಸಾಲ ಎಲ್ಲ ಸ್ವಲ್ಪ ಒಂದು ಹಂತಕ್ಕೆ ಬರುವಂಥದ್ದು, ಸಾಲಕ್ಕೋಸ್ಕರ ಒಂದು ಮೊತ್ತ ಬೇರೆ ಸಾಲ ಮಾಡಿ ಕೂಡ ಹಳೆ ಸಾಲ ಪಾವತಿ ಮಾಡುವಂಥ ಒಂದು ಯೋಗ ಕಂಡು ಬರ್ತಾ ಇದೆ. ವಿವಾಹ ಯೋಗ ಕೂಡಿ ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಗುರುಬಲ ಇಲ್ಲದೆ ಇದ್ರು ಕೂಡ, ಅರ್ಧಾಷ್ಟಮ ಗುರು ಇದ್ರು ಕೂಡ ಕಳತ್ರ ಸ್ಥಾನಾಧಿಪತಿಯಾದ ಬುಧ 5ನೇ ಭಾವದಲ್ಲಿರ್ತಕ್ಕಂಥದ್ದು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ಲವ್ ಮ್ಯಾರೇಜ್ಗೆ ಪ್ರಯತ್ನ ಮಾಡುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 8ನೇ ಮನೆ ಅಧಿಪತಿ ಶುಕ್ರ ಗ್ರಹ ತೀರ್ಥದಲ್ಲಿ ಬಲವಾಗಿರೋದ್ರಿಂದ ಆಯುಷ್ಯ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ. 9ನೇ ಮನೆ ಅಧಿಪತಿ ಆದ ಕುಜಗ್ರಹ 6ನೇ ಮನೆಯಲ್ಲಿರೋದು ತಂದೆ ದ್ವೇಷ ಸಾಧಿಸ್ಬೇಕಾಗತ್ತೆ. ತಂದೆಗೆ ಸ್ವಲ್ಪ ಕಂಟಕ, ತಂದೆ ಆಸ್ತಿಗೆ ಸ್ವಲ್ಪ ಲಿಟಿಗೇಷನ್ ಬರುವಂಥದ್ದು, ಕೋರ್ಟು ಕಚೇರಿ ಅಂತ ಅಲಿಯುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಈ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರು ತಂದೆಯಿಂದ ಸ್ವಲ್ಪ ಅನುಕೂಲ, ತಂದೆ ದ್ವೇಷ ಸಾಧಿಸ್ತಕ್ಕಂಥದ್ದು. ದಶಮಕ್ಕೆ ಗುರು ವೀಕ್ಷಣೆ, ಕೆಲಸ ಕಾರ್ಯ, ಉದ್ಯೋಗ ಪ್ರಾಪ್ತಿ ಎಲ್ಲವನ್ನು ಕೂಡ ತಂದುಕೊಡುವಂಥದ್ದು. ಅದ್ಭುತವಾದ ಒಂದು ವಾತಾವರಣ ಕಂಡು ಬರುತ್ತೆ. ಕೆಲಸ ಕಾರ್ಯ, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು. ಲಾಭ ವ್ಯಯಾಧಿಪತಿಯಾದ ಶನಿಗ್ರಹ ರಾಶಿಯಲ್ಲೇ ಗೋಚರಿಸ್ತಕ್ಕಂಥದ್ದು. ಎಷ್ಟೇ ಹಣ ಬಂದರೂ, ಏನೇ ದುಡಿದ್ರು ಅಲ್ಲಿಗೆಲ್ಲೇ ಬರೋ ದುಡಿಮೆ ಎಲ್ಲ ಬರೀ ಸಾಲಕ್ಕೆ ಹೋಗುತ್ತೆ, ಖರ್ಚಿಗೆ ಹೋಗುತ್ತೆ, ಗಾಡಿ ಖರ್ಚಿಗೆ ಹೋಗುತ್ತೆ, ಮನೆ ಖರ್ಚಿಗೆ ಹೋಗಂತೇಳಿ ಇನ್ನಷ್ಟು ವಾರಗಳು ನಿಮಗೆ ಆತಂಕ ತಪ್ಪಿದ್ದಲ್ಲ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರು ಶನಿ ಶಾಂತಿ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ, ರಾಹುಕೇತು ಶಾಂತಿ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ, ಗುರು ಶಾಂತಿ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ. ಮೀನರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಗರಿಕೆ ಮತ್ತು ಶಂಖಪುಷ್ಪಿ, ಈ ಗರಿಕೆ ಮತ್ತು ಶಂಖಪುಷ್ಪಿ ಎರಡೂ ಕೂಡ ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಓಂ ಶಂ ಶನೀಶ್ವರಾಯ ನಮಃ, ಓಂ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರ ಸಿದ್ಧಿ ಮಾಡಿ ಪರ್ಸಲ್ ಇಡೋರ ಮೂಲಕವಾಗಿ ಈ ಸಮಸ್ಯೆಗಳಿಂದ ಪಾರಾಗಬಹುದು. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 5 ಮತ್ತು 1ರ ಸಂಖ್ಯೆ ಅದೃಷ್ಟ ತಂದುಕೊಡುವಂಥ ಒಂದು ಸಂಖ್ಯೆಗಳು ಹಾಗೂ ಗ್ರೇ, ಬ್ಲೂ, ಬಿಳಿ ಮತ್ತು ಆರೆಂಜ್ ಬಣ್ಣಗಳು ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಇದಿಷ್ಟು ದ್ವಾದಶ ರಾಶಿ ಫಲಗಳು. ಪ್ರತಿಯೊಬ್ಬರಿಗೂ ಕೂಡ ನವರತ್ನಗಳು ಬೇಕಾಗಿದ್ದಲ್ಲಿ ಅಥವಾ ನಮ್ಮ ಒಂದು ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಪ್ರತಿ ತಿಂಗಳು ಕಂತಿಗಳಲ್ಲಿ ನೀವು ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ನೀವು ಖರೀದಿ ಮಾಡಬೇಕು ಅಂತ ಇಚ್ಛೆ ಇದ್ದರೆ ಖಂಡಿತವಾಗ್ಲೂ ಕೂಡ ನಮ್ಮಲ್ಲಿ ಅಕ್ಷಯ ಸ್ಕೀಮ್ ಇದೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಿಮ್ಮ ಶಕ್ತಿಗೆ ಅನುಸಾರವಾಗಿ 1000, 2000, 3000, 5000 ಈ ಥರ 11 ತಿಂಗಳ ಕಂತುಗಳಲ್ಲಿ ಕಟ್ಕೊಂಡು ಹೋಗ್ಬೋದು. ಖಂಡಿತವಾಗ್ಲೂ ಕೂಡ 11 ತಿಂಗಳು ಮಾತ್ರ ನೀವು ಕಟ್ಟಿ 12ನೇ ತಿಂಗಳು 1 ತಿಂಗಳ ಬೋನಸ್ ಒಂದಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ನಿಮಗೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ನಿಮಗೆ ತಯಾರು ಮಾಡಿ ಕೊಡ್ತೀವಿ. ಅದರ ಜೊತೆಯಲ್ಲಿ ಪ್ರತಿ ತಿಂಗಳು ಪಾಪನಾಶ ಮಾಡಲಿ ಅಗಸ್ತ್ಯ ಋಷಿಗಳ ತಪೋ ಭೂಮಿಯಲ್ಲಿ ಸರ್ವರಕ್ಷಾ ಮಹಾಯಾಗವನ್ನು ಹಮ್ಮಿಕೊಂಡಿರ್ತೀವಿ. ಸರ್ವರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಇಷ್ಟಕ್ಕೆ ಮುಕ್ತಾಯ ಮಾಡ್ತೀವಿ. ಪುನಃ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.